reason they don't want to showcase it. ಅದನ್ನ ಅನ್ಬ್ಲಾಕ್ ಮಾಡೋದು, ಬ್ಲಾಕ್ ಆಗಿರೋದನ್ನ ಅನ್ಬ್ಲಾಕ್ ಮಾಡೋದು. ಸೊ ದಟ್ ಕಮ್ಸ್ ಅಂಡರ್ ಹ್ಯಾಕ್ಟಿವಿಸಮ್. ಸೊ ಸೋಷಿಯಲ್ ಇಂಜಿನಿಯರಿಂಗ್ ಅಂದ್ರೆ ಮ್ಯಾನಿಪ್ಯುಲೇಷನ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಹ್ಯೂಮನ್ ಸೈಕಾಲಜಿ. ಇದರ ಎಕ್ಸಾಂಪಲ್ಸ್ ಇದಾವೆ ನೋಡೋಣ, ಓಕೆನಾ. ಸೋಷಿಯಲ್ ಇಂಜಿನಿಯರಿಂಗ್ ಎಷ್ಟು ಫ್ಯಾನ್ಸಿ ಆಗಿದೆ. ಸೋಷಿಯಲ್ ಅಂದ್ರೆ ಸಮಾಜ, ಆ ಸೋಷಿಯಲ್ ಇಂಜಿನಿಯರಿಂಗ್ ಅಂದ್ರೆ ಮ್ಯಾನಿಪ್ಯುಲೇಟ್ ಮಾಡೋದು. ಮ್ಯಾನಿಪ್ಯುಲೇಟ್ ಅಂದ್ರೆ ಏನು? ಬದಲಾಯಿಸೋದು, ಸರಿನಾ. ನಿಮ್ದೇನೋ ಒಂದು ಆಲೋಚನೆ ಇರುತ್ತೆ, ಅದನ್ನ ನಾನು ಬಂದ್ಬಿಟ್ಟು ಬ್ರೈನ್ ವಾಶ್ ಮಾಡೋದು. ಬ್ರೈನ್ ವಾಶ್ ಅಂದ್ರೆ ಏನು? ಸೊ ತಲೆಗೆ ತುಂಬಿಟ್ಟು ಇಲ್ದನೆ ಸಲ್ದನೆ ಇರೋದೆಲ್ಲ ತಲೆಗೆ ತುಂಬಿಟ್ಟು ಮ್ಯಾನಿಪ್ಯುಲೇಟ್ ಮಾಡಿದ್ರು ಅಂತ ಹೇಳ್ತಾರಲ್ವ, ಆ ಥರ ಅದು ತಲೆ ಮ್ಯಾನಿಪ್ಯುಲೇಷನ್. ಸೊ ಐ ಕ್ಯಾನ್ ಮ್ಯಾನಿಪ್ಯುಲೇಟ್ ಎನಿಥಿಂಗ್. ಸೊ ಇದಕ್ಕೇನಾದ್ರೂ ಒಂದು ಆಕ್ಷನ್ ಮಾಡಿದ್ರೆ ಅದು ಮ್ಯಾನಿಪ್ಯುಲೇಟ್ ಆಗುತ್ತೆ. ಇಟ್ ವಿಲ್ ಚೇಂಜ್ ಇಟ್ಸ್ ಶೇಪ್, ಹೌದಲ್ವಾ. ಸೊ ಮ್ಯಾನಿಪ್ಯುಲೇಷನ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಹ್ಯೂಮನ್ ಸೈಕಾಲಜಿ ಟು ಡಿಸೀವ್ ಅಂದ್ರೆ ಅದೇ ನಾವು ನೋಡಿದ್ವಿ ಅಲ್ವಾ, ಡೆಸಿಪ್ಟಿವ್ ಅಂತ ಇತ್ತಲ್ಲಿ. ಡಿಸೀವ್ ಅಂದ್ರೆ ಮೋಸ. ಟು ಡಿಸೀವ್ ಇಂಡಿವಿಜುವಲ್ಸ್ ಆರ್ ಗೈನ್ ಅನ್ಆಥರೈಸ್ಡ್ ಆಕ್ಸೆಸ್ ಟು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಲೈಕ್ ಪಾಸ್ವರ್ಡು. ಟೆಲಿಕಾಲರ್ಸ್ ಎಲ್ಲ ಫ್ರಾಡ್ ಟೆಲಿ ಸ್ಪ್ಯಾಮ್ಸ್ ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸರ್ ನಿಮ್ದು ಪಾಸ್ವರ್ಡ್ ಹೇಳಿ, ನಿಮ್ದು ಯೂಸರ್ ನೇಮ್ ಹೇಳಿ ಅಂತ ಅಂದ್ಬಿಟ್ಟು. ಅದು ಹೆಂಗೆ? ಯುವರ್ ಎನ್ ಇಂಡಿವಿಜುವಲ್, ನಿಮಗೆ ಮೋಸ ಮಾಡಿಬಿಟ್ಟು ಅದನ್ನ ಹ್ಯೂಮನ್ ಸೈಕಾಲಜಿನ ಯೂಸ್ ಮಾಡಿಕೊಂಡು ನೀವೆಲ್ಲೋ ಫುಲ್ ಅರ್ಜೆಂಟಲ್ಲಿ ಇರ್ತೀರಾ, ನಿಮ್ಮ ಅರ್ಜೆನ್ಸಿನ ಅವರು ಉಪಯೋಗ ಮಾಡ್ಕೊಳೋಂಥದ್ದು. ಅದು ನೋಡೋಣ ಮುಂದೆ. ಅದು ಇದು ಮಾಡಿದ್ದೀನಿ, ಯಾವ್ಯಾವ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ನೀವು ಮೋಸ ಹೋಗೋ ಅಂತ ಚಾನ್ಸಸ್ ಇರುತ್ತೆ ಅಂತ. ನಾವ್ ಎಷ್ಟೇ ಹೇಳಿದ್ರು ಯು ವೋಂಟ್ ಇಮ್ಯಾಜಿನ್, ಯು ಜಸ್ಟ್ ಸಿ ದಿ ಡೈಲಿ ಕಂಪ್ಲೇಂಟ್ಸ್ ಇನ್ ಸೈಬರ್ ಸೆಕ್ಯೂರಿಟಿ. ತುಂಬಾ ಬುದ್ಧಿವಂತಿರ್ತಾರೆ, ತುಂಬಾ ಗೊತ್ತಿರ್ತಾರೆ, ಬಟ್ ಸಿಚುವೇಶನ್ ಹಂಗೆ ಮಾಡ್ಬಿಡುತ್ತೆ. ಎಲ್ಡರ್ಲಿ ಇರ್ತಾರಲ್ವಾ, ವಯಸ್ಸಾಗಿರೋರು, ಅವರು ಕೂಡ ಅವ್ರದನ್ನ ಡೇಟಾನ ಕಸ್ಕೊಳೋ ಅಂಥದ್ದು, ಈ ಥರದ್ದೆಲ್ಲ ನಡೆಯುತ್ತೆ. ಸೈಬರ್ ಸೆಕ್ಯೂರಿಟಿ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ, ಸರಿನಾ. ಟು ಕಾನ್ಫಿಡೆನ್ಷಿಯಲ್ ಪಾಸ್ವರ್ಡ್ಸ್ ಆಗಿರ್ಬೋದು, ಬ್ಯಾಂಕ್ ಇನ್ಫಾರ್ಮೇಷನ್ ಆಗಿರ್ಬೋದು. ಆಮೇಲೆ ಇವಾಗ ಬ್ಯಾಂಕ್ ಅವರು ನಿಮಗೆ ಮೇಲ್ ಕಳಿಸ್ಬೇಕಾದ್ರೆ ವಿ ವಿಲ್ ನೆವರ್ ಆಸ್ಕ್ ಫಾರ್ ಎ OTP, ಯಾರು ಕೇಳಲ್ಲ ಅಂತ ಅವರು ಎನ್ಶೂರ್ ಮಾಡ್ತಾ ಇದ್ದಾರೆ. ಸೊ ಅದು ನಿಮ್ಗೆ ಅವೇರ್ನೆಸ್ ಅಷ್ಟೇ, ಯಾರು ನಿಮ್ದು ಪರ್ಸನಲ್ ಇನ್ಫಾರ್ಮೇಶನ್ನ ಯಾರು ಶೇರ್ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು. ದೀಸ್ ಅಟ್ಯಾಕ್ಸ್ ಆಫನ್ ಎಕ್ಸ್ಪ್ಲಾಯ್ಟ್ ಟ್ರೈಟ್ಸ್ ಸಚ್ ಆಸ್ ಟ್ರಸ್ಟ್, ಹೆಲ್ಪ್ಫುಲ್ನೆಸ್, ಕ್ಯೂರಿಯಾಸಿಟಿ ಆರ್ ಫಿಯರ್. ಇದೆಲ್ಲ ಏನು? ಹೆಲ್ಪ್ಫುಲ್ನೆಸ್, ಕ್ಯೂರಿಯಾಸಿಟಿ, ಫಿಯರ್ ಎಲ್ಲ ಏನು? ಸೈಕಾಲಜಿ. ನಿಮಗೆ ಹೆಲ್ಪ್ ಮಾಡೋ ಥರ ಬಂದ್ಬಿಟ್ಟು ಅಲ್ಲಿಂದನೇ ಕಸ್ಕೊಳೋ ಅಂಥದ್ದು, ಓಕೆನಾ. ಅಥವಾ ಕ್ಯೂರಿಯಾಸಿಟಿ ಹುಟ್ಸೋದು. ಇವಾಗ ನಿಮಗೆಲ್ಲ ಏನೋ, ಸರ್ ನೀವು ಲಾಸ್ಟ್ ಇದು ಮಾಲಿಗೆ ಬಂದಿದ್ರಿ, ನೀವು ಲಕ್ಕಿ ವಿನ್ನರ್ ಆಗಿದ್ದೀರಾ, ಅದಕ್ಕೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಎಲ್ಲ ಬರ್ತಾರಲ್ಲ. ಸೊ ಹೆಲ್ಪ್ಫುಲ್ನೆಸ್, ಕ್ಯೂರಿಯಾಸಿಟಿ ಆರ್ ಭಯ ಹುಟ್ಸೋದು. ಅದೇ ಇವಾಗ ಹೇಳಿದ್ರಲ್ಲ ಡಿಜಿಟಲ್ ಅರೆಸ್ಟ್, ತನುಜ್ ಅವ್ರು ಹೇಳಿದ್ರಲ್ಲ, ನಿಮಗೆ ಭಯ ಹುಟ್ಟಿಸ್ಬಿಡೋದು. ಏನೋ ಆಗ್ಬಿಟ್ಟಿದೆ, ಈ ಗಾಡಿ ನಂಬರ್ ನಿಂದೆ ಅಲ್ವೇನಪ್ಪ, ಇದು ಯಾವುದೋ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಸಿಗಾಕೊಂಡಿದೆ, ಅದನ್ನ ಬಿಡಿಸ್ಬೇಕು ಅಂದ್ರೆ ಇಷ್ಟು ಫೈನ್ ಕಟ್ಟಬೇಕು ನೀನು. ಯಾರೋ ಒಬ್ಬ ಪೊಲೀಸ್ ವೇಷ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಆನ್ಲೈನಲ್ಲಿ ಅವನ್ನ ತಗೊಂಡ್ಬಿಟ್ಟು ಇದು ಮಾಡಿದ್ರೆ ದಟ್ ಇಸ್ ಎ ಡಿಜಿಟಲ್ ಅರೆಸ್ಟ್. ಸೊ ಯುವರ್ ಸೈಕಾಲಜಿ ವಿಚ್ ಇಸ್ ಎ ಫಿಯರ್ ಅನ್ನೋದು ನಿಮ್ಮ ಸೈಕಾಲಜಿ ಥಿಂಗ್ಸ್ ಅಲ್ವಾ, ನಿಮ್ಮ ಭಯನ ಅವರು ಉಪಯೋಗಿಸ್ಕೊಂಡ್ಬಿಡ್ತಾರೆ, ಸರಿನಾ. ಸೊ ಕಾಮನ್ ಟೆಕ್ನಿಕ್ ಯೂಸ್ಡ್ ಆಸ್ impersonating friends, relatives in distress to seek money. impersonating friends, relative in distress to seek money. ಫಿಲಮ್ ಆಕ್ಟರ್ ಅಥವಾ ನಿಮ್ಗೆ ನೋಡಿರ್ತೀರಾ, ಗೊತ್ತಿಲ್ಲ, ನನಗೆ ಗೊತ್ತಿರೋ ನಾನು ಇವರಲ್ಲ. ಸೊ ನಂದು ಫೇಸ್ಬುಕ್ ಹ್ಯಾಕ್ ಆಗಿದೆ, ನಿಮ್ಗೆ ಯಾರಾದ್ರೂ ಮನಿ ಕೇಳಿದ್ರೆ ಕಳಿಸ್ಬೇಡಿ ಅಂತ ಎಲ್ಲ ಪೋಸ್ಟರ್ ಹಾಕ್ತಾರೆ, ಗೊತ್ತಾ. ಅದನ್ನೇ ರಿಲೇಟಿವ್ಸ್ಗೆ ಎಲ್ಲ ಹೋಗ್ಬಿಟ್ಟು ಮನಿ ಕಳಿಸಿ ಅಂತ ಅಂದ್ಬಿಟ್ಟು ಇದು ಮಾಡೋದು, ನಿಮ್ದೇ ಥರ ಫೇಕ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡು, ಸರಿನಾ. ಸೊ ಫಿಶಿಂಗ್ ಗೊತ್ತಾಯ್ತು. ಪ್ರಿಟೆಂಡಿಂಗ್ ಟು ಬಿ ಲೆಜಿಟಿಮೇಟ್ ಎಂಟಿಟೀಸ್. ಲೆಜಿಟಿಮೇಟ್ ಅಂತಂದ್ರೇನು? ಟ್ರೂ ಅಂತ ತಿಳ್ಕೊಂಬಿಡಿ. ಲೆಜಿಟಿಮೇಟ್ ಅಂದ್ರೆ ಟ್ರೂ, ಇಲ್ಲೆಜಿಟಿಮೇಟ್ ಅಂತಂದ್ರೆ ಫಾಲ್ಸ್. ಲೆಜಿಟಿಮೇಟ್ ಅಂತಂದ್ರೆ ಒಂದು ಕನ್ನಡದಲ್ಲಿ ಹೆಂಗೆ ಹೇಳಿ ನಾನು, ಸತ್ಯ ಅಂತ, ಅಥವಾ ಆಥರೈಸ್ಡ್. ಲೆಜಿಟಿಮೇಟ್ ಡಾಕ್ಯುಮೆಂಟ್ ಅಂತಂದ್ರೆ ಅದ್ರ ಮೇಲೆ ನೀವು ಅವಲಂಬಿತರಾಗಿ ಅದು ಸತ್ಯ ನಮ್ಗೆ ಅಂತ. ಇಲ್ಲೆಜಿಟಿಮೇಟ್ ಅಂದ್ರೆ ಸುಳ್ಳು ಅಂತ ಅಂದ್ಬಿಟ್ಟು. ಸೊ ಪ್ರಿಟೆಂಡಿಂಗ್ ಟು ಬಿ ಲೆಜಿಟಿಮೇಟ್ ಎಂಟಿಟೀಸ್ ಸಚ್ ಆಸ್ ಬ್ಯಾಂಕ್ಸ್ ಆರ್ ಆರ್ಗನೈಸೇಷನ್. ಅವರು ಪ್ರಿಟೆಂಡಿಂಗ್, ಅವ್ರು ಹೇಳ್ತಾರೆ, ಸೊ ವಿ ಆರ್ ಕಾಲಿಂಗ್ ಫ್ರಮ್ HDFC ಬ್ಯಾಂಕ್ ಹಂಗೆ ಅಂತ ಅಂದ್ಬಿಟ್ಟು. ಸೊ ದೇ ಆರ್ ಪ್ರಿಟೆಂಡಿಂಗ್ ಟು ಬಿ ಲೆಜಿಟಿಮೇಟ್ such as banks or organization to deceive individuals into revealing sensitive information. reveal ಅಂತಂದ್ರೆ ತೆಗಿಯೋದಂತ. ಸೊ ನೀವು ಆ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇದೆ, ಅದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್. ಸೊ ಐ ಪ್ರಿಟೆಂಡ್ ಟು ಬಿ ಎ
ಡಿಸಿಪ್ಟಿವ್ ಒನ್. ಓಕೆನಾ, ಸೊ ಐ ಪ್ರಿಟೆಂಡ್ ಟು ಬಿ ಎ ಲೆಜಿಟಿಮೇಟ್ ಎಂಟಿಟೀಸ್ ಟು ಡಿಸೀವ್ ಯು. ಓಕೆನಾ, ಟು ಗೆಟ್ ವಾಟ್ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಆಮೇಲೆ ಬೈಟಿಂಗ್, ಇನ್ಸ್ಟಾಲಿಂಗ್ ಮಾಲ್ವೇರ್ ಆರ್ ಪ್ರಿಟೆಕ್ಸ್ಟ್ ಆಫ್ ಎಂಟೈಸಿಂಗ್ ಆಫರ್ಸ್ ಲೈಕ್ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಮಾಲ್ವೇರ್ನ ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ ಡಿವೈಸಲ್ಲಿ ಇಂಜೆಕ್ಟ್ ಮಾಡೋ ಅಂಥದ್ದಾಗಿರ್ಬೋದು. ಸೊ ಇದು ಮುಂದುವರೆದ ಭಾಗ. ಮಾಲ್ವೇರ್ ನೋಡಿದ್ವಿ, ಮಾಲ್ವೇರ್ ಒಳಗಡೆ ವೈರಸ್ಸು, ವಾಮು ಮತ್ತು ರ್ಯಾನ್ಸಮ್ ವೇರು ಅದೆಲ್ಲ ನೋಡಿದ್ವಿ. ಡಿಸಿಪ್ಟಿವ್ ಒನ್ ನೋಡಿದ್ವಿ. ನೆಕ್ಸ್ಟು ಅಡ್ವಾನ್ಸ್ಡ್ ಪರ್ಸಿಸ್ಟೆಂಟ್ ಥ್ರೆಟ್ಟು, DDoS, ಡಿಸ್ಟ್ರಿಬ್ಯೂಟೆಡ್ ಡೆನಿಯಲ್ ಆಫ್ ಸರ್ವಿಸಸ್. ಸೊ ಇದೆಲ್ಲ ಸಿಮಿಲರ್ ಕೈಂಡ್ ಆಫ್ ಅಟ್ಯಾಕ್ಸ್ ಅಷ್ಟೇ. ಸೊ ಬೇರೆ ಬೇರೆ ವಿಧಾನಗಳಲ್ಲಿ ನಿಮ್ಮನ್ನ ಯಾವ ಥರ ಥ್ರೆಟ್ಸ್, ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಸೈಬರ್ ಥ್ರೆಟ್ಸ್, ಯಾವ್ಯಾವ ವಿಧಾನಗಳನ್ನು ಅನುಸರಿಸ್ತಾರೆ ಹ್ಯಾಕರ್ಸ್ ಅಂತ. ಓಕೆನಾ, ಹಾಂ. ಸೊ ಮಾಲ್ವೇರ್ ಆಸ್ ಎ ಸಿಸ್ಟಮ್, ಸಾಫ್ಟ್ವೇರ್ ಆಸ್ ಎ ಸಿಸ್ಟಮ್ ಗೊತ್ತಾ? ಸಾಫ್ಟ್ವೇರ್ ಆಸ್ ಎ ಸಿಸ್ಟಮ್ ಅಂತಂದ್ರೆ ಒಂದು ಸಾಫ್ಟ್ವೇರ್ ಅಂದ್ರೇನು? ಹಾರ್ಡ್ವೇರ್ ಅಂದ್ರೇನು? ಹಾರ್ಡ್ವೇರ್ ಶಾಪಲ್ಲಿ ಏನೇನು ಸಿಗುತ್ತೆ? ಹಾರ್ಡ್ವೇರ್ ಪ್ರಾಡಕ್ಟ್ಸ್, ಫಿಸಿಕಲ್ ಐಟಮ್ಸ್. ಸಾಫ್ಟ್ವೇರಲ್ಲಿ ಏನು ಸಿಗುತ್ತೆ? ಸಾಫ್ಟ್ವೇರ್ ಪ್ರಾಡಕ್ಟ್ಸ್. ಸೊ ನಿಮ್ಮ ಬ್ಯಾಂಕ್ ಅಪ್ಲಿಕೇಶನ್ ಇಸ್ ಅ ಸಾಫ್ಟ್ವೇರ್ ಪ್ರಾಡಕ್ಟ್. ಅದೊಂದು ಪ್ರಾಡಕ್ಟ್. ಯು ಕ್ಯಾನಾಟ್ ಹೋಲ್ಡ್ ಇಟ್ ಬೈ ಹ್ಯಾಂಡ್. ಫಿಸಿಕಲ್ದಾದ್ರೆ ಯು ಕ್ಯಾನ್ ಹೋಲ್ಡ್ ಇಟ್ ಬೈ ಹ್ಯಾಂಡ್. ಸಾಫ್ಟ್ವೇರ್ ಅಂದರೆ ಆ ಅಪ್ಲಿಕೇಶನ್, ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಅಥವಾ ಸಾಫ್ಟ್ವೇರ್ ಏನೋ ನಿಮಗೆ ಕೈಲಿ ಹಿಡ್ಕೊಳಕ್ ಆಗಲ್ಲ ಆ ಥರದ್ದು. ಓಕೆನಾ, ಸೊ ಅದು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ಅಂದರೆ ನಿಮಗೆಲ್ಲ ಸರ್ವಿಸ್ ತಾನೇ ಕೊಡ್ತಾ ಇರೋದು. ಬ್ಯಾಂಕಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಇವಾಗ ಯೂನಿವರ್ಸಿಟಿ ಪೇಜಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಆಗಿದೆ, ಅವೆಲ್ಲ ಸರ್ವಿಸಸ್ ತಾನೇ ನಿಮಗೆ, ಸೇವೆಗಳು. ಹೌದಾ? ಸೊ ಮಾಲ್ವೇರ್ ಆಸ್ ಎ ಸರ್ವಿಸ್ ಅಂತಂದರೆ ಮಾಲ್ವೇರ್ನೇ ಮಾರ್ತಾರೆ. ಐ ವಿಲ್ ಕ್ರಿಯೇಟ್ ಎ ಮಾಲ್ವೇರ್ನ ನಾನು ಜನರೇಟ್ ಮಾಡಿಬಿಟ್ಟು ನಿಮಗೆ ಮಾರೋದು, ನೀವು ಹ್ಯಾಕರು, ಸರಿನಾ? ನಿಮ್ಗೆ ಹ್ಯಾಕರ್ಗೆ ನಾನು ಮಾರ್ತೀನಿ, ಅದೇ ಮಾಲ್ವೇರ್ ಆಸ್ ಎ ಸರ್ವಿಸ್. ಸೊ ಯು ವಿಲ್ ಪೇ ಮೀ. ಸೊ you don't have to worry about hackers don't have to worry about generating that malwares. So ಓಕೆನಾ? ಸೊ ನಾನು ಮಾಲ್ವೇರ್ನ ಜನರೇಟ್ ಮಾಡಿ ನಾನು ಮಾಲ್ವೇರ್ ಅನ್ನೋದು ಕೂಡ ಒಂದು ಸ್ಮಾಲ್ ಟಿಪಿಕಲ್ ಕೈಂಡ್ ಆಫ್ ಇದು ಸಾಫ್ಟ್ವೇರ್. ಓಕೆನಾ? ಸೊ ಅದೇ ಥರ ಮಾಲ್ವೇರ್ ಹ್ಯಾಸ್ ಎ ಸರ್ವಿಸ್. ಅದನ್ನ ಸೇವೆಗಳಿಗೆ, ಇಸ್ ಇಟ್ ಎ ಸರ್ವಿಸ್? ನೋ, ಇಟ್ಸ್ ಎ ಥ್ರೆಟ್. ಹೌದಲ್ವಾ? ಸೊ ಮಾಲ್ವೇರ್ ಆಸ್ ಎ ಸರ್ವಿಸ್ ಟೈಪ್ ಆಫ್ ಸೈಬರ್ ಕ್ರೈಮ್ ಮಾಡೆಲ್ ಅಂದ್ರೇನು? ನಿಮಗೆ ಒಂದು ಪ್ರೋಟೋಟೈಪ್ ತೋರಿಸ್ತಾರೆ ಗೊತ್ತಾ? ಯಾವುದಾದ್ರೂ ಒಂದು ಏನಾದರೂ ಮನೆ ಕಟ್ಟಿಸ್ಬೇಕು ಅಥವಾ ಅಪಾರ್ಟ್ಮೆಂಟಲ್ಲೆಲ್ಲ ಮಾಡೆಲ್ ನೋಡಿ ಸರ್, ನೀವು ಇದು ಮಾಡೆಲ್ ಹೋಮ್ ಅಂತೆಲ್ಲ ತೋರಿಸ್ತಾರೆ. ಮಾಡೆಲ್ ಅಂದರೆ ಒಂದು ಪ್ರೋಟೋಟೈಪ್ ಅಥವಾ ಏನೋ ಒಂದು ಇದು. ಸೊ ಅದೇ ಥರ ಆ ಮಾಡೆಲ್ ಅಂತಂದರೆ ಒಂದು ರೀತಿಯ ಅಂತ. ಓಕೆನಾ? ಸೊ ಟೈಪ್ ಆಫ್ ಸೈಬರ್ ಕ್ರೈಮ್ ಮಾಡೆಲ್ ವೇರ್ ಮಾಲ್ವೇರ್ ಇಸ್ ಆಫರ್ಡ್ ಫಾರ್ ಸೇಲ್ ಆರ್ ರೆಂಟ್. Malware is offered for sale or rent by a cyber criminal as a service to other hackers or malicious actors on the internet. ಅರ್ಥ ಆಯ್ತಾ? ಈಗ ಯಾರೋ ಒಬ್ಬ ಹ್ಯಾಕರು, ಅಲ್ಲೇ ಹ್ಯಾಕರಲ್ಲಿ ಎರಡು ಥರ, ಎಥಿಕಲ್ ಹ್ಯಾಕರ್ ಅಂತ ಇರ್ತಾರೆ. ಎಥಿಕಲ್ ಹ್ಯಾಕರ್ಸ್ನ ನೀವು ಸೈಬರ್ ಕ್ರೈಮ್ ಅವ್ರು ಯೂಸ್ ಮಾಡ್ಕೋತಾರೆ. ಎಥಿಕಲ್ ಹ್ಯಾಕರ್, ಎಥಿಕ್ಸ್ ಅಂದ್ರೆ ಏನು? ರಿಯಲಿ ಕನ್ನಡ ಏನು? ನೈತಿಕತೆ. ನೈತಿಕತೆ ನೀವು ಹೇಳ್ದಾಗ ನನಗೆ ಅಗ್ರಿ ಆಗುತ್ತೆ. ಓಕೆನಾ? ಸೊ ಎಥಿಕಲ್ ಹ್ಯಾಕರ್ ಅಂತಂದ್ರೆ ಅವರು ಒಂದು ಗುಡ್ ಪರ್ಪಸ್ಗೆ ಹ್ಯಾಕಿಂಗ್ ಮಾಡೋ ಅಂಥದ್ದು. ಸೊ ಸೈಬರ್ ಸೆಕ್ಯೂರಿಟಿಲಿ ಅವರೆಲ್ಲ ಇರ್ತಾರೆ ಎಥಿಕಲ್ ಹ್ಯಾಕರ್ಸ್, ಇಫ್ ದೇ ವಾಂಟ್ ಟು ಭೇದಿಸ್ಬೇಕಾಗಿದ್ದಾಗ ಅದೆಲ್ಲ. ಸೊ ನಾರ್ಮಲ್ ಹ್ಯಾಕರ್ಸ್ ಆರ್ ನಾಟ್ ಹ್ಯಾವಿಂಗ್, ದೇ ಆರ್ ಇಲ್ಲಿಜಿಟಿಮೇಟ್ ಆರ್ ಡಿಸಿಪ್ಟಿವ್ ಕೈಂಡ್ ಆಫ್ ಪೀಪಲ್. ಓಕೆನಾ? ಸೊ ಎಲ್ಲಿದೆ? ಸೊ ಮಾಲ್ವೇರ್ ಆಸ್ ಎ ಸರ್ವಿಸ್ ಅಂದ್ರೆ ಏನು ಹೇಳ್ಬೇಕು, ಇವಾಗ ನೀವು ಹೇಳ್ಬೇಕು. ಹೇಳ್ಬೇಕು ನೀವು. ಮಾಲ್ವೇರ್ ಆಸ್ ಎ ಸರ್ವಿಸ್ ಏನ್ ಅರ್ಥ ಮಾಡ್ಕೊಂಡ್ರಿ ನೀವು ಹೇಳಿ. ಹೇಳ್ಬೋದು, ನೀವು ತಪ್ಪಿದ್ರೆ ಹೆದರ್ಕೋಬೇಡಿ. ಸೊ ದಟ್ ಈಸ್ ವೈ ಯು ಶುಡ್ ಬಿ ಕಾನ್ಫಿಡೆಂಟ್. ಅದು ಪ್ಲಸ್ ಮೈನಸ್ ಯಾವ್ದಾದ್ರು ನ್ಯೂಟ್ರಲ್ ಯಾವ್ದಾದ್ರು ಇರಲಿ, ಯು ಶುಡ್ ಬಿ ಕಾನ್ಫಿಡೆಂಟ್. ಅಂಡ್ ವೆನ್ ಯು ಗೆಟ್ ಎ ಆಪರ್ಚುನಿಟಿ, ಮೇಕ್ ಯೂಸ್ ಆಫ್ ಇಟ್ ಅಟ್ ಟು ದಿ ಮೋಸ್ಟ್. ಸೊ ಮಾಲ್ವೇರ್ ಆಸ್ ಎ ಸಿಸ್ಟಮ್ ಅಂದ್ರೆ ಏನು? ಏನಾಗ್ಬೇಕು, ಇದೇನಾಗ್ಬಾರ್ದು ಅಂದ್ರೆ ಒನ್ ವೇ ಕಮ್ಯುನಿಕೇಶನ್ ಆಗ್ಬಾರ್ದು. ಮಾಲ್ವೇರ್ ಆಸ್ ಎ ಸಿಸ್ಟಮ್ ಹೇಳಿ, ತಪ್ಪಾದ್ರೂ ಪರವಾಗಿಲ್ಲ ಹೇಳಿ ಸರ್. ಅಷ್ಟೇ ಸಿಂಪಲ್. ಅದನ್ನ ಹೇಳೋದ್ರಲ್ಲಿ ಏನಿದೆ? ಹೇಳಿರೋದನ್ನ ರಿಪೀಟ್ ಮಾಡೋದ್ರಲ್ಲಿ ಏನಿದೆ? ಸೊ ಮಾಲ್ವೇರ್ ಆಸ್ ಎ ಸಿಸ್ಟಮ್ಸ್ ಅಂದ್ರೆ ಮಾಲ್ವೇರ್ಸ್ನ ಜನರೇಟ್ ಮಾಡಿ ಅದನ್ನ ಹ್ಯಾಕರ್ಸ್ ಅಥವಾ ಇಲ್ಲಿಜಿಟಿಮೇಟ್ ಡಿಸಿಪ್ಟಿವ್ ಪೀಪಲ್ಗೆ ಸೇಲ್ ಅಥವಾ ರೆಂಟಿಗೆ ಕೊಡೋ ಅಂಥದ್ದು. ಸರಿನಾ? ಸೊ ಮಾಲ್ವೇರ್ ಆಸ್ ಎ ಸಿಸ್ಟಮ್ ಆಪರೇಟ್ಸ್ ಇನ್ ಎ ಸಿಮಿಲರ್ ವೇ ಟು ಲೆಜಿಟಿಮೇಟ್ ಸಾಫ್ಟ್ವೇರ್ ಅಂತ ನಾನು ಹೇಳ್ದೆ ಅಲ್ವಾ. ಮಾಲ್ವೇರ್ ಅದನ್ನ ನಾನು ಜನರೇಟ್ ಮಾಡಿದ್ರು ಅದು ಒಂದು ಸಾಫ್ಟ್ವೇರ್. ಸೊ ಇಟ್ ಈಸ್ ಸಿಮಿಲರ್, ನಾಟ್ ಸೇಮ್. ಸಿಮಿಲರ್ ಅಂದ್ರೆ ಅದೇ ತರಹದ,
ಸೇಮ್ ಅಂದ್ರೆ ಅದೇ, ಹೌದಲ್ವಾ? ಸಿಮಿಲರ್ ಸೇಮ್ಗೂ ಯಾವಾಗ ಯೂಸ್ ಮಾಡ್ಕೋಬೇಕು ಅಂತ ತಲೆಯಲ್ಲಿ ಇರಲಿ. ಸೊ ಮಾಲ್ವೇರ್ ಆಪರೇಟ್ಸ್, ಅದು ಫಂಕ್ಷನ್ ಮಾಡುತ್ತೆ ಯಾವ ತರ ಮಾಡಬೇಕು ಅಂತ. ಈಸ್ ಅ ಸಿಮಿಲರ್ ವೇ ಟು ಲೆಜಿಟಿಮೇಟ್ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂದ್ರೆ ಏನು ಅಂತ ನಾವು ಸ್ಟಾರ್ಟ್ ಹೇಳಿ. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂದ್ರೆ ಏನು? ಒಂದು ಸಾಫ್ಟ್ವೇರ್ ನಾನು ಕ್ರಿಯೇಟ್ ಮಾಡ್ತೀನಿ, ನಿಮಗೆ ಕೊಡ್ತೀನಿ. ಸೊ ಇವಾಗ ಫಾರ್ ಸಪೋಸ್ ನಾವು ಗುರುಕುಲ ಅಕಾಡೆಮಿ ಅಂತ ಒಂದು ವೆಬ್ ಇದೆ ಅಲ್ವಾ? ಸೊ ಆ ಸಾಫ್ಟ್ವೇರ್ನ ಅವರು ಸರ್ವಿಸ್ ಆಗಿ ಕೊಟ್ಟಿದ್ದಾರೆ, ಸರಿನಾ? ಸೊ ಅದು ಲೆಜಿಟಿಮೇಟ್. ಸೊ ಅದೇ ತರ ಈ ಮ್ಯಾಸ್ ಅಂದ್ರೆ ಮಾಲ್ವೇರ್ ಆಸ್ ಅ ಸರ್ವಿಸ್ ಆಪರೇಟ್ಸ್ ಇನ್ ಅ ಸಿಮಿಲರ್ ವೇ ಆಸ್ SaaS. ಓಕೆನಾ? ವೇರ್ ಸಾಫ್ಟ್ವೇರ್ ಇಸ್ ಪ್ರೊವೈಡೆಡ್ ಆನ್ ಅ ಸಬ್ಸ್ಕ್ರಿಪ್ಷನ್ ಆರ್ ಪೇಪರ್ ಯೂಸ್ ಬೇಸಿಸ್. ಆ ಮಾಲ್ವೇರ್ನ ಸಬ್ಸ್ಕ್ರಿಪ್ಷನ್ ಬೇಸಿಸ್, ರೆಂಟು ಅಥವಾ ಹೋಲಿಸ್ಟಿಕಲಿ ಮಾರೋದು ಆಗಿರ್ಬೋದು, ಅದಾಗುತ್ತೆ. ಓಕೆನಾ? ಹಾ, ಡಾರ್ಕ್ ಪ್ಯಾಟರ್ನ್ಸ್. ಇಲ್ಲಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್. ಓಕೆನಾ? ಸೊ ಡಾರ್ಕ್ ಪ್ಯಾಟರ್ನ್ಸ್, ಇದು ಅಗೇನ್ ಇಟ್ ಇಸ್ ಇಂಪಾರ್ಟೆಂಟ್, ಸೈಬರ್ ಸೆಕ್ಯೂರಿಟಿಲಿ ಬರುತ್ತೆ. ಏನಂತಂದ್ರೆ ಎನಿ ವಾಟ್ ಪ್ರಾಕ್ಟೀಸ್. ಸಿ, ಡಾರ್ಕ್ ಪ್ಯಾಟ್ರನ್ಸ್ ಇಸ್ ಎ ಪ್ಲೂರಲ್. ಅಂದ್ರೆ ಪ್ಯಾಟರ್ನ್ಗಳು ಹೆಂಗ್ ಬರುತ್ತೆ ಅಂತಾನೆ ಪ್ಯಾಟರ್ನ್ ಅಂದ್ರೆ ಏನು ನಿಮಗೆ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಅದು ನಿಮ್ ತಲೆಯಲ್ಲಿ ಬರಬೇಕು. ಪ್ಯಾಟರ್ನ್ ಅಂದ್ರೆ ಏನು? ಹಾ, ಮಾದರಿ ಅಥವಾ ಮಾಡೆಲ್ ಅಂತಾನೂ ಹೇಳ್ಬೋದು. ಅಥವಾ ಇದೇ ತರ ಒಂದು ಪ್ಯಾಟರ್ನ್ ಯಾರೋ ಒಬ್ಬ ಹಿಂಗೆ ಫಸ್ಟ್ ಮಾಡೋದನ್ನ ಏನ್ ಮಾಡ್ತಾರೆ ಗೊತ್ತಾ? ಈಗ ನೀವೆಲ್ಲ ಈ ಡಿಟೆಕ್ಟಿವ್ ಮತ್ತೆ ಸ್ಪೈ ಮೂವೀಸ್ ಎಲ್ಲ ನೋಡಿ, ದೇ ವಿಲ್ ಫಸ್ಟ್ ಸಿ ವಾಟ್ ಈಸ್ ದ ಪ್ಯಾಟರ್ನ್. ಮೋಟಿವ್ ನೋಡ್ತಾರೆ ಫಸ್ಟ್. ಮೋಟಿವ್ ಇಂಪಾರ್ಟೆಂಟು. ಮೋಟಿವ್ ಮಾಡಿದಾಗ ಅವ್ರಿಗೆ ಡಿಟೆಕ್ಟಿವ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದೇ ತರದಲ್ಲಿ ಮಾಡ್ಕೊಂಬಂದವನೆ ಅಂತ ಎಲ್ಲ ಇರುತ್ತೆ, ಹೌದಲ್ವ? ಐ ಡೋಂಟ್ ವಾಂಟ್ ಟು ಯೂಸ್ ದಟ್, ಏನೋ ಆ ಪದ ಇದೆಲ್ಲ. ಸೊ ಅಲ್ಲಿ ಆ ಪ್ಯಾಟ್ರನ್ನ ಗಮನಿಸ್ತಾರೆ, ಒಂದೇ ತರ ಮಾಡ್ಕೊಂಡು ಹೋಗ್ತಾನೆ ಅವನು, ಹೌದಲ್ವಾ? ಅದು ಪ್ಯಾಟ್ರನ್. ಓಕೆನಾ? ಸೊ ಅದೇ ಇಲ್ಲಿ ಅಂತಲ್ಲ, ಪ್ಯಾಟರ್ನ್ ಅಂದ್ರೆ ನಿಮ್ಗೆ ಅರ್ಥ ಕಲ್ಪಿಸಕ್ಕೆ ಹೇಳಿದೆ. ಸೊ ಎನಿ ಪ್ರಾಕ್ಟೀಸ್ ಆರ್ ಡಿಸೆಪ್ಟಿವ್ ಡಿಸೈನ್ ಪ್ಯಾಟರ್ನ್ ಯೂಸಿಂಗ್ ಯೂಸರ್ ಇಂಟರ್ಫೇಸಸ್. ಯೂಸರ್ ಇಂಟರ್ಫೇಸಸ್ ಅಂದ್ರೆ ಏನು? ಯೂಸರ್ ಅಂದ್ರೆ ನೀವು, ಇಂಟರ್ಫೇಸ್ ಅಂದ್ರೆ ಏನು? ಫೇಸ್. ಇವಾಗ ನಾನು ಏನೋ ಒಂದು ಇಲ್ಲಿ ತಂದೆ ಅಂತಂದ್ರೆ ಯು ವಿಲ್ ಬಿ ಫೇಸಿಂಗ್ ದಟ್ ಅಲ್ವಾ? ಸೊ ಯುವರ್ ಯೂಸರ್ ಇಂಟರ್ಫೇಸ್, ವೆಬ್ ಅಪ್ಲಿಕೇಶನ್, ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್, ಎಡ್ಜ್, ಇದೆಲ್ಲ ಯೂಸರ್ ಇಂಟರ್ಫೇಸ್. ನೀವು ಫೇಸ್ಬುಕ್, ಅದು ಕೂಡ ಯೂಸರ್ ಇಂಟರ್ಫೇಸ್, ಹೌದಲ್ವಾ? ನಾವು ಅದರಲ್ಲಿ ನೋಡಿದ್ವಿ, ಯಾವ್ದ್ರಲ್ಲಿ? IoTಲಿ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಎಲ್ಲಿಗೆ ಬರುತ್ತೆ? ಅದು ಡೇಟಾ ಸೆನ್ಸ್ ಆಗಿ, ಪ್ರೊಸೆಸ್ ಆಗಿ, ನೆಟ್ವರ್ಕ್ ಲೇಯರ್ಗೆ ಹೋಗಿ ಪ್ರೊಸೆಸ್ ಆಗಿ ಲಾಸ್ಟಿಗೆ ಎಲ್ಲಿಗೆ ಬರುತ್ತೆ? UI. ಸೊ ಇವಾಗ ನಾನು ಏನು ಸ್ಟೆಪ್ಸ್ ಹಾಕಿದ್ದೀನಿ, ಏನು ನಾನು ಆಕ್ಟಿವಿಟಿ ಮಾಡಿದ್ದೀನಿ, ಎಲ್ಲ ಎಲ್ಲಿ ನೋಡ್ಬೋದು? UI ಅಲ್ಲಿ ನೋಡ್ಬೋದು. ಸೊ ಯೂಸರ್ ಇಂಟರ್ಫೇಸ್ ಅಂದ್ರೆ ಗೊತ್ತಾಯ್ತಾ? ಹಾ, ಎನಿ ಪ್ರಾಕ್ಟೀಸಸ್ ಆರ್ ಡಿಸೆಪ್ಟಿವ್ ಡಿಸೈನ್ ಪ್ಯಾಟರ್ನ್ ಯೂಸಿಂಗ್ ಯೂಸರ್ ಇಂಟರ್ಫೇಸಸ್ ಆನ್ ಎನಿ ಪ್ಲಾಟ್ಫಾರ್ಮ್, ಬಿ ಇಟ್ ವೆಬ್ಸೈಟ್ ಆರ್ ಮೊಬೈಲ್ ಅಪ್ಲಿಕೇಶನ್ ಎಕ್ಸೆಟ್ರಾ, ಡಿಸೈನ್ ಟು ಮಿಸ್ಲೀಡ್ ದಾರಿ ತಪ್ಪಿಸೋದು, ಆರ್ ಟ್ರಿಕ್ ಯೂಸರ್ಸ್ ಟು ಡೂ ಸಮಥಿಂಗ್ ದೇ ಒರಿಜಿನಲಿ ಡಿಡ್ ನಾಟ್ ಇಂಟೆಂಡ್ ವಾಂಟ್ ಟು ಡೂ. ಅಂದ್ರೆ ನಿಮ್ಗೆ ಅದನ್ನ ಮಾಡಬೇಕು ಅಂತ ನಿಮಗೆ ಇಲ್ಲ, ಇಂಟೆನ್ಷನಲ್ ಇಲ್ಲ, ಬಟ್ ನಿಮ್ಮನ್ನ ಮೋಸ ಮಾಡ್ಬಿಟ್ಟು, ಆ ಟ್ರಿಕ್ ಯೂಸ್ ಮಾಡ್ಬಿಟ್ಟು ನಿಮ್ಮನ್ನ ಏನೋ ಒಂದು ಕೆಲಸ ಆಗಂಗೆ ಮಾಡೋದು. ಫಾರ್ ಸಪೋಸ್ ನಿಮ್ಮ ದಾರಿ ತಪ್ಪಿಸ್ಬಿಟ್ಟು, ನಿಮ್ಮ ಎಚ್ಚರಿಕೆ, ಅದಕ್ಕೋಸ್ಕರ ಹೇಳ್ಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ, ಯಾವಾಗಲೂ ಅವೇಕನಿಂಗ್ ಆಗಿರ್ಬೇಕು ಅಂತ. ನಿಮ್ಗೆ ಏನಾದರೂ ಒಂಚೂರು ನೀವು ದಾರಿ ತಪ್ಪಿಟ್ಬಿಟ್ರೆ ನಿಮ್ ಕೈಲೇನೆ ಏನೇನು ಕೆಲಸ, ಅದ್ ನೋಡೋಣ ಎಕ್ಸಾಂಪಲ್ಸ್ ಏನು ಅದು ಅಂತ ನಿಮ್ ತಲೆಗೆ ಇನ್ನೂ ಉದಾಹರಣೆಗಳು ಬರ್ತಿರಲ್ಲ, ಅದ್ ನೋಡೋಣ. ಡಾರ್ಕ್ ಪ್ಯಾಟರ್ನ್ಸ್ ಅಂತ ಅಂದ್ರೆ ನಿಮ್ ಕಡೆಯಿಂದ ಯು ಡಿಡ್ ನಾಟ್ ಇಂಟೆನ್ಷನಲಿ ವಾಂಟ್ ಟು ಡೂ ದಟ್ ಒನ್. ನಿಮ್ಗೆ ಅದ್ರ ಮೇಲೆ ಆಸಕ್ತಿ ಇಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಬಟ್ ನಿಮ್ ಕೈಲಿ ಆ ಸಮಯ ಸಂದರ್ಭನ ಒದಗಿಸ್ಬಿಟ್ಟು ಅಥವಾ ನಿಮ್ಗೇನೋ ತಲೆ ಟ್ರಿಕ್ ಮಾಡ್ಬಿಟ್ಟು ಮಾಡಿಸೋ ಅಂತ ಕೆಲಸಗಳು. ಇದು ಇಂಪಾರ್ಟೆಂಟ್. ದ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಎಸ್ಟಾಬ್ಲಿಷ್ಡ್ ಅಂಡರ್ ಸೆಕ್ಷನ್ 10 ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 has classified them as unfair trade practice. ಅನ್ಫೇರ್ ಅಂದ್ರೆ ಗುಡ್ ಅಲ್ಲ, ಸಮಂಜಸವಲ್ಲದ, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂಡ್ ನೋಟಿಫೈಡ್ ಗೈಡ್ಲೈನ್ಸ್ ಫಾರ್ ಪ್ರಿವೆಂಟಿಂಗ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಡಾರ್ಕ್ ಪ್ಯಾಟರ್ನ್ಸ್. ಏನಿದು ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿ ಏನ್ ಹೇಳ್ತು ಅಂದ್ರೆ, ಆ ತರಹದ ಆಕ್ಟಿವಿಟಿವು ಅಂದ್ರೆ ನಿಮ್ಮನ್ನ ಟ್ರಿಕ್ ಮಾಡಿ ನಾನೇನೋ ಒಂದು ಲಾಭ ಬಳ್ಕೊಳೋದು, ಅಥವಾ ನಿಮ್ಗೆ ಏನೋ ಒಂದು ಇಂಟೆನ್ಷನ್ ಇರಲ್ಲ, ಆ ಇಂಟೆನ್ಷನ್ ಇಲ್ದೇನೆ ಇರೋದನ್ನ ನಾನು ನಿಮ್ಮ ಕೈಲಿ ಮಾಡಿಸೋ ಅಂಥದ್ದು, ಇಟ್ಸ್ ಎ ಅನ್ಫೇರ್ ಟ್ರೇಡ್ ಪಾಲಿಸಿ ಅಂತ ಅಂದ್ಬಿಟ್ಟು ಇದು ಇಂಪಾರ್ಟೆಂಟ್. ಸೆಂಟ್ರಲ್ ಕನ್ಸ್ಯೂಮರ್ ಕೋರ್ಟ್ಗೆ ಹೋದ್ರು, ನಾನೇನೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ, ಎಕ್ಸ್ಪೈರಿ ಡೇಟ್ ಆಗೋಗಿತ್ತು, ಅಥವಾ ಐ ಆಮ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ದಿ ಬೆಸ್ಟ್ ಆಫ್ ಇಟ್, ಏನೋ ಒಂದು ಇದ್ದಾಗ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾರೆ. ಅಥವಾ ಇಫ್ ಐ ಹ್ಯಾವ್ ಬೀನ್ ಓವರ್ ಚಾರ್ಜ್ಡ್, ದೇ ವಿಲ್ ಗೋ ಟು ದಿ ಕನ್ಸ್ಯೂಮರ್ ಕೋರ್ಟ್ ಅಲ್ವಾ? ಕನ್ಸ್ಯೂಮರ್ ಕೋರ್ಟಲ್ಲಿ ಏನು ನಡೆಯುತ್ತೆ? ಆಸ್ ಎ ಕನ್ಸ್ಯೂಮರ್ ಅವನಿಗೆ
ಏನೇನು ಕೊಡಬೇಕಿತ್ತು, ಅವ್ನಿಗೇನಾದ್ರೂ ಅನ್ಯಾಯ ಆಗಿದೆಯಾ ಅಲ್ಲಿ ನೋಡ್ಬಿಟ್ಟು ಸೆಟನ್ ಗೈಡ್ಲೈನ್ಸ್ ಎಲ್ಲ ಇರುತ್ತಲ್ಲ. ಸೊ ದೇ ವಿಲ್, ದಟ್ ಈಸ್ ದ ಬಾಡಿ, ದ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಎಸ್ಟಾಬ್ಲಿಷ್ಡ್ ಅಂಡರ್ ಸೆಕ್ಷನ್ 10 ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಆಸ್ ಕ್ಲಾಸಿಫೈಡ್ ದೆಮ್. ದೆಮ್ ಅಂದ್ರೆ ಏನು? ಡಾರ್ಕ್ ಪ್ಯಾಟರ್ನ್ಸ್ ನ ದೇ ಹ್ಯಾವ್ ಕ್ಲಾಸಿಫೈಡ್ ಆಸ್ ವಾಟ್? ಅನ್ಫೇರ್ ಟ್ರೇಡ್ ಅಂತ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬನಿಗೆ ನಾನೇನೋ ಮೋಸ ಅಥವಾ ಟ್ರಿಕ್ ಮಾಡ್ಬಿಟ್ಟು ನಾನು ಬಿಸ್ನೆಸ್ ನ ಗಳಿಸ್ಕೊಳೋ ಅಂಥದ್ದು, ಆಸ್ ಎ ಕಸ್ಟಮರ್ ಇಟ್ ಇಸ್ ನಾಟ್ ಎ ಫೇರ್ ಟ್ರೇಡ್. ಓಕೆನಾ? ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂಡ್ ನೋಟಿಫೈಡ್ ಗೈಡ್ಲೈನ್ಸ್ ಫಾರ್, ಇದು ನೋಡಿ, ನೋಟಿಫಿಕೇಶನ್ ಹೊರಡಿಸ್ತಾರೆ ಏನಂತ ಅನ್ಬಿಟ್ಟು, ಗೈಡ್ಲೈನ್ಸ್. ಗೈಡ್ ಅಂದ್ರೇನು? ಗೈಡ್ ನಿಮ್ಗೆ ಮಾರ್ಗದರ್ಶನ ಕೊಡು, ಅದನ್ನೇ ಅಲ್ವಾ ಗೈಡ್ಲೈನ್ಸ್. ಈಗ ಬಾಡೀಸ್, ಈಗ ಅಥಾರಿಟಿ ಬಾಡೀಸ್ ಎಲ್ಲ ಏನ್ ಮಾಡ್ತವೆ? ದೇ ವಿಲ್ ಸೆಟ್ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್, ಇನ್ಸ್ಟ್ರಕ್ಷನ್ಸ್. ಸೊ ಅದು ಯಾವುದು ಹೊಸ ಪದಗಳಲ್ಲ. ಗೈಡ್ಲೈನ್ಸ್ ಫಾರ್ ಪ್ರಿವೆನ್ಷನ್ ಅಂಡ್ ರೆಗ್ಯುಲೇಷನ್ ಆಫ್ ಡಾರ್ಕ್ ಪ್ಯಾಟರ್ನ್ಸ್, ಪ್ರಿವೆನ್ಷನ್ ಅಂಡ್ ರೆಗ್ಯುಲೇಷನ್ ಆಫ್ ಡಾರ್ಕ್ ಪ್ಯಾಟರ್ನ್ಸ್ 2023 ಟು ಕರ್ಬ್ ಅಂತಂದ್ರೆ ಅದನ್ನ ನಿಯಂತ್ರಿಸೋದು ಅಥವಾ ಅದನ್ನ ಮಣೆ ಹಾಕೋದಕ್ಕೆ ಅಂತ. ಸೊ ಟು ಕರ್ಬ್ ಡಾರ್ಕ್ ಪ್ಯಾಟರ್ನ್ಸ್ ಅಕ್ರಾಸ್ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಆಫರಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ಇನ್ ಇಂಡಿಯಾ. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಎದ್ದು ಕರೀತಾರೆ. ಎರಡೇ ತರ ಇರೋದು, ಇಲ್ಲ ಪ್ರಾಡಕ್ಟು ಇಲ್ಲ ಸೇವೆ, ಸರಿನಾ? ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಇಂಡಿಯಾ. ಆ ಡಾರ್ಕ್ ಪ್ಯಾಟರ್ನ್ಸ್ ಮುಖಾಂತರ ಯಾವುದೇ ಒಂದು ವ್ಯವಹಾರ ನಡೆದಿದ್ರೆ ಅದನ್ನ ಅವರು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಓಕೆನಾ? ಅದು ಏನೇನು ಎಲ್ಲೆಲ್ಲ ಆಗ್ತವೆ ಅಂತ ಇಲ್ಲಿ ನೋಡೋಣ. ಎಕ್ಸಾಂಪಲ್ಸ್: ಫಾಲ್ಸ್ ಅರ್ಜೆನ್ಸಿ. ನಿಮ್ಗೇನು ಅರ್ಜೆನ್ಸಿ ಇರಲ್ಲ, ಸುಮ್ನೆ ಸರ್ ಅರ್ಜೆಂಟಾಗಿ ಇದಾಗಲೇಬೇಕು, ಇಲ್ಲ ಅಂತಂದ್ರೆ ಇದಾಗಿಲ್ಲ ಅಂತಂದ್ರೆ ನಾಳೆ ದಿವಸ ಇನ್ನೊಂದು ಈ ತರ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆ ಸಿಚುಯೇಷನ್ನ ನಿಮಗೆ ಅರ್ಜೆನ್ಸಿನ ಕ್ರಿಯೇಟ್ ಮಾಡೋ ಅಂಥದ್ದು, ಅದು ಟ್ರಿಕ್ ಮಾಡ್ತಾ ಇರೋದು ನಿಮ್ಮನ್ನ. ಓಕೆನಾ? ಅರ್ಜೆನ್ಸಿ ಟು ಪ್ರೆಷರ್ ಕಸ್ಟಮರ್ಸ್ ಇನ್ ಮೇಕಿಂಗ್ ಎ ಪರ್ಚೇಸ್ ಆರ್ ಟೇಕ್ ಇನ್ ಆಕ್ಷನ್. ಯಾವುದೋ ಒಂದು ಆಕ್ಷನ್ ತಗೊಳ್ಳೇಬೇಕು ಅಥವಾ ಅರ್ಜೆನ್ಸಿ ಕ್ರಿಯೇಟ್ ಮಾಡೋ ಅಂಥದ್ದು ಫಾಲ್ಸ್ ಅರ್ಜೆನ್ಸಿ. ಬ್ಯಾಸ್ಕೆಟ್ ಸ್ನೀಕಿಂಗ್. ಬ್ಯಾಸ್ಕೆಟ್ ಅಂದ್ರೆ ಆಡ್ ಟು ಬ್ಯಾಸ್ಕೆಟ್ ಅಂತ ಬರುತ್ತಾ ಪ್ರಾಡಕ್ಟ್ಸ್ನ? ಆಡ್ ಟು ಕಾರ್ಟ್ ಅಂತ ಬರುತ್ತಾ? ಸೊ ಬ್ಯಾಸ್ಕೆಟ್ ಅಂದ್ರೆ ಏನು? ಬ್ಯಾಸ್ಕೆಟ್ ಅಲ್ಲಿ ಏನ್ ತಗೊಂಡು ಹೋಗ್ತೀರಾ? ಎಲ್ಲ ಪ್ರಾಡಕ್ಟ್ಸ್ ನ ತಗೊಂಡು ಹೋಗ್ತೀರಾ. ಅದಕ್ಕೋಸ್ಕರ ನೀವು ಅಲ್ಲಿ ನೋಡಿ, ಆ ಯಾವ್ದಾದ್ರು ವೆಬ್ಸೈಟ್ ಅಲ್ಲಿ ನಿಮ್ಗೆ ಆ ಬ್ಯಾಸ್ಕೆಟ್ ತರನೇ ಇರುತ್ತೆ, ಹೌದಾ ಅಲ್ವಾ? ಸೊ ಬ್ಯಾಸ್ಕೆಟ್ ಸ್ನೀಕಿಂಗ್ ಅಂದ್ರೆ ಅಲ್ಲೇನೋ ಒಂದು ನೋಡೋದು ಅಥವಾ ಏನೋ ಆ ಬ್ಯಾಸ್ಕೆಟ್ ನ ಇದು ಮಾಡಿ. ಬ್ಯಾಸ್ಕೆಟ್ ಸ್ನೀಕಿಂಗ್ ಅಂದ್ರೆ ಆಡ್ ಅಡಿಷನಲ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಟು ದಿ ಶಾಪಿಂಗ್ ಕಾರ್ಟ್ ವಿತೌಟ್ ಯೂಸರ್ ಕನ್ಸೆಂಟ್. ಒಂದೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಸ್ವಿಗ್ಗಿಲೆಲ್ಲ ನೋಡಿದ್ರೆ ಡೊನೇಟ್ ₹1 ಅಂತ ಎಲ್ಲ ಇರುತ್ತೆ, ಅದಲ್ಲ ಆಟೋಮೆಟಿಕ್ ಆಗಿ ದಟ್ ಈಸ್ ಬೈ ಟೇಕಿಂಗ್ ಯುವರ್ ಕನ್ಸೆಂಟ್ ಅಂದ್ರೆ ನಿಮ್ಮ ಸಹಿ ಅನ್ನೋದಕ್ಕಿಂತ ನಿಮ್ಮ ಒಪ್ಪಿಗೆನ ಪಡೆದುಕೊಳ್ಳೋದೇನೆ ಏನಾದರೂ ಆಡ್ ಮಾಡ್ಬಿಟ್ರೆ. ಸೊ ಇವಾಗ ಇನ್ಶೂರೆನ್ಸ್ನೆಲ್ಲ ರಿನ್ಯೂ ಮಾಡಿದ್ದೀರಲ್ವಾ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅಲ್ಲಿ ಆಡ್ ಆಗುತ್ತೆ. ಸೊ ದಟ್ ಈಸ್ ಫೈನ್, ಅಟ್ ಲೀಸ್ಟ್ ಯು ಆರ್ ಸೀಯಿಂಗ್ ಅಲ್ಲಿ ಆಡ್ ಆಗಿದೆ, ಬ್ಯಾಸ್ಕೆಟ್ ಅಲ್ಲಿ ಆಡ್ ಆಗಿದೆ ಅಂತ ನೋಡ್ಬಹುದು, ಹೌದಾ ಅಲ್ವಾ? ಸೊ ವಿತೌಟ್ ಟೇಕಿಂಗ್ ಯುವರ್ ಕನ್ಸೆಂಟ್, ಅಲ್ಲಿ ಏನು ಕಾಣಿಸ್ದಲೇನೆ ಲಾಸ್ಟ್ ಅಲ್ಲಿ ನಾನು ಪರ್ಚೇಸ್ ಮಾಡಕ್ ಹೋಗಿದ್ದಿ ಪೋಡಿಯಮ್, ನನ್ಗೆ ಇನ್ನೊಂದೇನೋ ಒಂದು ಅಲ್ಲಿ ಆಡ್ ಮಾಡ್ಬಿಟ್ಟು ಅದಕ್ಕೂ ಚಾರ್ಜ್ ಮಾಡ್ಬಿಟ್ರೆ ಇಸ್ ಇಟ್ ಎ ಫೇರ್? ಸೊ ಅಟ್ಲೀಸ್ಟ್ ನನಗೆ ಆ ಪೋಡಿಯಂ ಜೊತೆಗೆ ಇದನ್ನು ಆಡ್ ಮಾಡ್ತಾ ಇದೀವಿ ಅಂತ ತೋರಿಸಿ ಅಥವಾ ನನ್ನ ಒಪ್ಪಿಗೆ ಪಡ್ಕೊಂಡು ಇದು ಮಾಡಿದ್ರೆ ದಟ್ ಈಸ್ ಫೇರ್. ಸೊ ಡಾರ್ಕ್ ಪ್ಯಾಟರ್ನ್ಸ್ ನಾವು ಈಗ ಹೇಳ್ತಾ ಇರೋದು ಡಾರ್ಕ್ ಪ್ಯಾಟರ್ನ್ಸ್. ಡಿಸೀವ್ ಮಾಡ್ತಾರೆ ಅಥವಾ ಟ್ರಿಕ್ ಉಪಯೋಗಿಸ್ಬಿಟ್ಟು ನಿಮ್ಮನ್ನ ಏನೋ ಒಂದು ನಿಮ್ಗೆ ಇಂಟೆನ್ಷನ್ ಇರಲ್ಲ, ಆ ಇಂಟೆನ್ಷನ್ ಇಲ್ದೇನೆ ಇರೋದನ್ನ ನಿಮ್ ಕೈಲಿ ಮಾಡಿಸೋ ಅಂಥದ್ದು, ಸರಿನಾ? ಕನ್ಫರ್ಮ್, ದಟ್ ಈಸ್ ಬ್ಯಾಸ್ಕೆಟ್ ಸ್ನೀಕಿಂಗ್, ಆಡಿಂಗ್ ಅಡಿಷನಲ್ ಪ್ರಾಡಕ್ಟ್ಸ್ ವಿಚ್ ಯು ಡೋಂಟ್ ವಾಂಟೆಡ್ ಟು ಪರ್ಚೇಸ್. ಕನ್ಫರ್ಮ್ ಶೇಮಿಂಗ್. ಸೊ ಇನ್ವಾಲ್ವ್ಸ್ ಗಿಲ್ಟ್ ಆಸ್ ಎ ವೇ ಟು ಮೇಕ್ ಕನ್ಸ್ಯೂಮರ್ ಅಡೇರ್ ಟು ಪರ್ಟಿಕ್ಯುಲರ್ ಚಾಯ್ಸ್. ಯು ಸಿ, ಇನ್ವಾಲ್ವ್ಸ್ ಗಿಲ್ಟ್ ಅಂದ್ರೇನು? ಕೋರ್ಟ್ ಅಲ್ಲಿ ಈಸ್ ಫೌಂಡ್ ಗಿಲ್ಟಿ ಅಂತ ಆರ್ಡರ್ಸ್ ಪಾಸ್ ಮಾಡ್ತಾರೆ, ಹೌದಾ? ಈಸ್ ಫೌಂಡ್ ಗಿಲ್ಟಿ ಅಂದ್ರೆ ಪಶ್ಚಾತ್ತಾಪ ಅಲ್ಲ, ಅದು ಗಿಲ್ಟ್ ಅನ್ನೋದು ಅದು ಪ್ರೋಸೆಸ್ ಆ ಥರ ಫೈನ್. ಗಿಲ್ಟಿ ಅಂದ್ರೆ ಫೌಂಡ್ ಗಿಲ್ಟಿ ಅಂತಂದ್ರೆ ಅವನ್ ತಪ್ಪಿತಸ್ಥ ಅನ್ನೋ ಥರ ಅಲ್ವಾ? ಸೊ ನೀವು ತಪ್ಪಿತಸ್ಥ ಅನ್ನೋ ಥರಕ್ಕೆ ಮಾಡ್ಬಿಡೋದೆ ಡಾರ್ಕ್ ಪ್ಯಾಟರ್ನ್. ಸರಿ, ಡಿಜಿಟಲ್ ಅರೆಸ್ಟ್ ಹೇಳಿಲ್ವ ನೀವೇನೋ? ನಾನು ಹೇಳಿದ್ನಲ್ಲ, ನಿಮ್ದು ಈ KA01 ಇದೆಲ್ಲ ನಂಬರ್ ಗಾಡಿ, ಹೌದಾ? ನಿಮ್ದು ಇದೇನಾ ನಂಬರ್ ಗಾಡಿ ಇದೆನಾ? ಇದು ಯಾವುದೋ ಒಂದು ಇಲ್ಲಿಗಲ್ ಆಕ್ಟಿವಿಟಿಲಿ ಪಾಲ್ಗೊಂಡಿದೆ ಅಂತ ಹೇಳ್ಬಿಡೋದು. ಸೊ ಇನ್ವಾಲ್ವ್ಸ್ ಗಿಲ್ಟ್. ಅವಾಗ ನೀವೇನ್ ಮಾಡ್ಬಿಡ್ತೀರಾ? ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ದಂಗೆ, ನಿಮ್ಮನ್ನ ಎನ್ಫೋರ್ಸ್ ಮಾಡ್ದಂಗೆ, ನಿಮ್ಮನ್ನ ಪ್ರೆಷರೈಸ್ ಮಾಡಿ. ಸೊ ಇನ್ವಾಲ್ವ್ಸ್ ಗಿಲ್ಟ್ ಆಸ್ ಎ ವೇ, ಅದನ್ನ ಮಾರ್ಗವಾಗಿ ತಗೊಂಡು ಟು ಮೇಕ್ ಕಸ್ಟಮರ್ ಅಡ್ಹೇರ್. ಅಡೆಸಿವ್, ಕೋಹೆಸಿವ್, ನೆನ್ನೆ ವಿಸ್ಕಾಸಿಟಿ ಮತ್ತೆ ಇದ್ರ ಬಗ್ಗೆ ಅಡೆಸಿವ್ ಕೋಹೆಸಿವ್ ಬಗ್ಗೆ ಹೇಳಿದ್ರಾ? ಅಡೆಸಿವ್ ಅಂದ್ರೆ ಏನು?
ಅದ್ರ ಮೇಲೆ ಅಥವಾ ಅದಕ್ಕೆ ಬೌಂಡ್ ಆಗೋ ಅಂಥದ್ದು, ಸರಿನಾ? ಅದೇ ಅಡೇರ್ ಟು ಎ ಪರ್ಟಿಕ್ಯುಲರ್ ಚಾಯ್ಸ್, ಏನೋ ಒಂದು ಅವ್ರಿಗೆ ಬೇಕಾದ ಚಾಯ್ಸ್ನ ಮಾಡಿಸೋ ಅಂಥದ್ದು, ಸರಿನಾ? ಫೋರ್ಸ್ಡ್ ಆಕ್ಷನ್ ಅಂದ್ರೆ ಫೋರ್ಸಿಂಗ್ ಕಸ್ಟಮರ್ಸ್ ಇನ್ ಟು ಟೇಕಿಂಗ್ ಎನಿ ಆಕ್ಷನ್ ದೇ ಮೇ ನಾಟ್ ವಾಂಟ್ ಟು ಟೇಕ್, ಸಚ್ ಆಸ್ ಸೈನಿಂಗ್ ಅಪ್ ಫಾರ್ ಎ ಸರ್ವಿಸ್ ಇನ್ ಆರ್ಡರ್ ಟು ಅಕ್ಸೆಸ್ ಕಂಟೆಂಟ್, ಏನೋ ಒಂದು ಸೈನ್ ಮಾಡಿಸ್ಕೊಳೋದು ಅಥವಾ ಇನ್ನೊಂದೇನೋ ಒಂದು ಇದು ಮಾಡೋದು, ಮಾಲ್ ಪ್ರಾಕ್ಟೀಸ್ ಥರ. ಸಬ್ಸ್ಕ್ರಿಪ್ಷನ್ ಟ್ರ್ಯಾಪ್, ಮೇಕ್ ಇಟ್ ಈಸಿ ಫಾರ್ ಕಸ್ಟಮರ್ಸ್ ಟು ಸೈನ್ ಅಪ್ ಫಾರ್ ಎ ಸರ್ವಿಸ್ ಬಟ್ ಡಿಫಿಕಲ್ಟ್ ಫಾರ್ ದೆಮ್ ಟು ಕ್ಯಾನ್ಸಲ್ ಇಟ್. ಎಷ್ಟು ಚೆನ್ನಾಗಿದೆ ನೋಡಿ, ಒಂದ್ಸಲ ಲಾಕ್ ಮಾಡ್ಕೊಂಬಿಡೋದು, ನೀವು ಒಂದ್ಸಲ ತಗೊಂಡು ಅದರಿಂದ ಆಚೆ ಹೋಗ್ದಂಗೆ ಅದನ್ನೇ ಹೇಳ್ತಿರೋದು. ಮೇಕ್ ಇಟ್ ಈಸಿ ಫಾರ್ ಎ ಕಸ್ಟಮರ್ ಟು ಸೈನ್ ಅಪ್ ಫಾರ್ ಎ ಸರ್ವಿಸ್. ಆ ಸರ್ವಿಸ್ ತಗೊಳೋದಕ್ಕೆ, ಯಾವುದೋ ಒಂದು ಸರ್ವಿಸ್ ತಗೊಳೋದಕ್ಕೆ ಈಸಿ ಮಾಡ್ಬಿಡೋದು. ನೀವು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಗೊಂಡ್ಬಿಡೋದು, ಸರಿನಾ? ಬಟ್ ಡಿಫಿಕಲ್ಟ್ ಫಾರ್ ದೆಮ್ ಟು ಕ್ಯಾನ್ಸಲ್ ಇಟ್. ಕಸ್ಟಮರ್ ಚಾಯ್ಸ್ ಹೆಂಗಿರ್ಬೇಕು ಅಂದ್ರೆ ಅವನಿಗೆ ಫ್ಲೆಕ್ಸಿಬಿಲಿಟಿ ಇರಬೇಕು. ಅವನ್ನ ದುರುಪಯೋಗ ಪಡಿಸ್ಕೊಂಡು ನಾನು ಲಾಭ ಪಡ್ಕೋಬಾರ್ದು, ಹೌದಲ್ವಾ? ಯಾವುದೋ ಒಂದು ಸರ್ವಿಸ್ ನೀನೇನೋ ತಗೊಳಕ್ ಬಂದಿರ್ತೀಯ, ಅದನ್ನ ತಗೊಳೋದ್ರಲ್ಲಿ ನಾನೇನು ಟ್ರಬಲ್ ಮಾಡಲ್ಲ. ಬಟ್ ಅದರಿಂದ ತಗೊಂಡ್ಮೇಲೆ ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು? ಸಬ್ಸ್ಕ್ರಿಪ್ಷನ್ ತಗೋಬೇಕು. ಸಬ್ಸ್ಕ್ರಿಪ್ಷನ್ ಅಂದ್ರೆ ಏನು? ಕಂಟಿನ್ಯೂಸ್ ಆಗಿ, ಅಥವಾ ಕಂಟಿನ್ಯೂಸ್ ಅನ್ನೋದಕ್ಕಿಂತ ಇಂಟರ್ವಲ್ಸ್ ಅಲ್ಲಿ ನೀವು ಅದನ್ನ ಪಡ್ಕೋತಾ ಹೋಗ್ತೀರಾ, ಸರಿನಾ? ಈಗ ನೀವು ಅಮೆಝಾನ್ ಪ್ರೈಮ್ ವಿಡಿಯೋ ನೋಡ್ಬೇಕು, ನಿಮಗೆ ಈಸಿ ಮಾಡ್ಬಿಡ್ತಾನೆ 1 ವರ್ಷಕ್ಕೆ ಇಷ್ಟು ಅಂತ. ಅದಾದ್ಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಅದನ್ನ ಅಲ್ಲಿಂದ ಏನ್ ಮಾಡ್ತಾರೆ, ನೀವು ಆಚೆಗಡೆ ಹೋಗ್ದಂಗೆ ಇದು ಮಾಡ್ಬಿಡ್ತಾರೆ. ಇಸ್ ದಟ್ ರೈಟ್? ಅಂದ್ರೆ ನಾನು ಐ ಆಮ್ ನಾಟ್ ಟೇಕಿಂಗ್ ಅಮೆಝಾನ್ ಮಾಡ್ತಾ ಇದೆ ಅಂತ, ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್, ಓಕೆನಾ? ಸೊ ಮೇಕ್ ಇಟ್ ಈಸಿ ಫಾರ್ ಟು ಸೈನ್ ಅಪ್ ಬಟ್ ಡಿಫಿಕಲ್ಟ್ ಫಾರ್ ಟು ಕ್ಯಾನ್ಸಲ್ ಇಟ್. ಆಫನ್ ಅವಾಗ ಯಾವ ತರ ಅಂದ್ರೆ ಬೈ ಐಡಿಂಗ್ ಕ್ಯಾನ್ಸಲೇಷನ್ ಆಪ್ಷನ್. ಅಲ್ಲಿ ಕ್ಯಾನ್ಸಲ್, ನಾನು ಮೊನ್ನೆ ಇದ್ರಲ್ಲಿ ಯಾವುದು ನಮ್ಮ ಯಾತ್ರೆನ ಯಾವ್ದ್ರಲ್ಲ ಬುಕ್ ಮಾಡ್ಬಿಟ್ಟಿದ್ದೀನಿ, ಬರೋದು ಲೇಟ್ ಆಗ್ತಾ ಇದೆ. ಆ ಕ್ಯಾನ್ಸಲ್ ಆಪ್ಷನ್ ನನಗೆ ಈಸಿಯಾಗಿ ಸಿಗ್ತಾ ಇಲ್ಲ. ನೀವು ನೋಡಿ, ನಮ್ಮ ಯಾತ್ರಿನೋ ಅಥವಾ ರ್ಯಾಪಿಡೋನೋ ಅವೆರಡರಲ್ಲಿ ಐ ಬುಕ್ಡ್ ಇಟ್, ಅಂದ್ರೆ ಬುಕ್ ಮಾಡಿದ್ದೀನಿ, ಅದು ಟೈಮ್ ಜಾಸ್ತಿ ಆಯ್ತು ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಆಪ್ಷನ್ ಅದೆಲ್ಲೋ ಹಿಂದೆಗಡೆ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಬೇಕು ನಾನು. ಸೊ ಅದನ್ನೇ ಹೇಳ್ ಮಾಡ್ತಾನೆ ಬೈ ಐಡಿಯಾ. ಅಗೈನ್ ಐ ಆಮ್ ನಾಟ್ ಅವ್ರದ್ದೇ ಅಂತ ಅಂದ್ಬಿಟ್ಟು ಹೇಳ್ತಾ ಇಲ್ಲ. ಒನ್ ಸಚ್ ಎಕ್ಸ್ಪೀರಿಯನ್ಸ್, ಐ ಆಮ್ ಶೇರಿಂಗ್ ಎಕ್ಸ್ಪೀರಿಯನ್ಸಸ್ ಫಾರ್ ಯು ಟು ಕೋರಿಲೇಟ್ ದೀಸ್ ಎಕ್ಸಾಂಪಲ್ಸ್, ಓಕೆನಾ? ಸೊ ಬೈ ಹೈಡಿಂಗ್ ಕ್ಯಾನ್ಸಲೇಷನ್ ಆಪ್ಷನ್ಸ್ ಆರ್ ರಿಕ್ವೈರಿಂಗ್ ಮಲ್ಟಿಪಲ್ ಸ್ಟೆಪ್ಸ್. ಇಲ್ಲ ನಿಮ್ಮನ್ನ ರೋಸೋದು, ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಏನೋ ಒಂದು ಸ್ಟೆಪ್ ಮಾಡಬೇಕು, ಅದು ಮಾಡಬೇಕು ಅನ್ನೋ ಥರಕ್ಕೆ. ಆಮೇಲೆ ಡ್ರಿಪ್ ಪ್ರೈಸಿಂಗ್, ಹೈಡಿಂಗ್ ಅಡಿಷನಲ್ ಕಾಸ್ಟ್ ಫ್ರಮ್ ಕನ್ಸ್ಯೂಮರ್ಸ್ ಅಂಟಿಲ್ ದೇ ಆರ್ ಆಲ್ರೆಡಿ ಕಮಿಟೆಡ್ ಟು ಫಾರ್. ಸೊ ಎನಿ ಪರ್ಚೇಸ್ ನೀವು ಮಾಡಿದಾಗ ನೀವು ಒಂದೊಂದ್ಸಲ ಏನಾಗುತ್ತೆ, ಕಾಂಟ್ರಾಕ್ಟಿಗೆ ಸೈನ್ ಮಾಡಬೇಕಾಗುತ್ತೆ. ನಾನು ಇಂಥದ್ದು ಪರ್ಚೇಸ್ ಮಾಡಿದ್ದೀನಿ, ಇಷ್ಟು ದಿನಕ್ಕೆ ಇಂಥ ರೇಟು ಅಂತ ಅಂದ್ಬಿಟ್ಟು. ಸೊ ಆ ಡೀಟೇಲ್ ನಿಮಗೆ ಕಾಂಟ್ರಾಕ್ಟಲ್ಲಿ ಕೊಟ್ಟು ನೀವು ಸೈನ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದರೆ, ನಾನು ಜಸ್ಟ್ ಸ್ಮಾಲ್ ಎಕ್ಸಾಂಪಲ್ಸ್ ಈ ಕಾಮರ್ಸ್ ಪೋರ್ಟಲ್. ಬಟ್ ವೆನ್ ಯು ಗೋ ದೊಡ್ಡ ಬಿಸ್ನೆಸ್ ಮಾಡ್ಬೇಕಾದ್ರೆ ಅಲ್ಲಿ ಕಾಂಟ್ರಾಕ್ಟ್ಸ್ ಎಲ್ಲ ಸೈನ್ ಆಗುತ್ತೆ. ಬಿಸ್ನೆಸ್ ಅಥವಾ ಗೌರ್ಮೆಂಟ್ ಹತ್ರ ಟ್ರೇಡು ಅದೆಲ್ಲ ಮಾಡಬೇಕಾದ್ರೆ, ಅಥವಾ ಗೌರ್ಮೆಂಟೇ ಬೇರೆ ಪ್ರೈವೇಟ್ ಅವ್ರ ಹತ್ರ ಮಾಡಬೇಕಾದ್ರೆ ಎಲ್ಲ, ಸರಿನಾ? ಸೊ ಅದು ಡ್ರಿಪ್ ಪ್ರೈಸಿಂಗ್. ರೋಗ್ ಮಾಲ್ವೇರ್ಸ್, ಸೊ ಯೂಸಿಂಗ್ ರ್ಯಾನ್ಸಮ್ವೇರ್ ಆರ್ ಸ್ಕೇರ್ವೇರ್ ಟು ಮಿಸ್ಲೀಡ್ ಆರ್ ಟ್ರಿಕ್ ಯೂಸರ್ಸ್. ಅದೇ ಆ ಪದಗಳು ಬೇಕಷ್ಟೇ, ಮಿಸ್ಲೀಡ್, ಟ್ರಿಕ್ಕು, ಡಿಸಿಪ್ಟಿವ್, ಈ ಪದಗಳು ನೀವು ಯೂಸ್ ಮಾಡಬೇಕು. ಡಿಸಿಪ್ಟಿವ್ ಅದನ್ನೇ ಮೋಸದ, ಟ್ರಿಕ್ ಅನ್ನೋದಕ್ಕೆ ಏನಂತಾರೆ, ವಂಚನೆ ಅಥವಾ ಏನಂತಾರೆ ಟ್ರಿಕ್ ಮಾಡೋದಕ್ಕೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು, ಓಕೆನಾ? ಸೊ ನಾವೇನ್ ನೋಡಿದ್ವಿ ಈಗ, ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಮಾಲ್ವೇರ್ಸ್, ಸೈಬರ್ ಥ್ರೆಟ್ಸ್ ಏನು ಅಂತ ಗೊತ್ತಾಯ್ತು, ಯಾವ್ಯಾವ ತರ ಅದ್ ನಡೆಯುತ್ತೆ ಅಂತ ಗೊತ್ತಾಯ್ತು. ಅಟ್ಲೀಸ್ಟ್ ಒಂದು ಐಡಿಯಾ ಇದೆಯಾ? ಸೊ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ನಿನ್ನೆ ನಾವು ಎನ್ಕ್ರಿಪ್ಟ್ ಅನ್ನೋದ್ರ ಪದದನ್ನ ಅರ್ಥ ತಿಳ್ಕೊಂಡ್ವಿ. ಏನು ಎನ್ಕ್ರಿಪ್ಟ್ ಅಂದ್ರೆ ಲಾಕ್ ಮಾಡ್ಬಿಡೋದು ಅದನ್ನ, ಅಥವಾ ಸೇಫ್ ಗಾರ್ಡ್ ಮಾಡೋ ಅಂಥದ್ದು ಎನ್ಕ್ರಿಪ್ಟ್ ಅಂತ ಅಂದ್ರೆ. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಸೊ ನೀವಾಗ ಮೊಬೈಲಲ್ಲಿ ಹೊಸ ಚಾಟ್ ಸ್ಟಾರ್ಟ್ ಮಾಡಿದಾಗ ಯುವರ್ ಮೆಸೇಜಸ್ ಆರ್ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್. ಓನ್ಲಿ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಮೆಸೇಜಸ್, ಗ್ರೂಪ್ ಕ್ರಿಯೇಟ್ ಮಾಡಿದ್ರು ಅಷ್ಟೇ ಅಥವಾ 1-to-1 ಆದರೂ ಅಷ್ಟೇ, ಓನ್ಲಿ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಕಾನ್ವರ್ಸೇಷನ್ ಆರ್ ಹ್ಯಾವಿಂಗ್ ಅಕ್ಸೆಸ್ ಟು ರೀಡ್ ದಟ್ ಒನ್. ಈವನ್ ವಾಟ್ಸ್ಆ್ಯಪ್ ಆಗಿರ್ಬೋದು, ಬಟ್ ಯಾವುದೇ ಅವ್ರಿಗೆ ಗೊತ್ತಾಗಲಿ. ಹಿಂಗೆ ಗೊತ್ತಾಗಲ್ಲ ಹಂಗಾದ್ರೆ ಏನಾಗುತ್ತೆ ಅಲ್ಲಿಂದ ಅಂದ್ರೆ, ಟೆಕ್ನಿಕಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ? ಅಂದ್ರೆ ನೀವು ಏನೇ ಒಂದು ಕಳ್ಸಿದ್ರು ಅಲ್ಲಿ ಇಂಟ್ರೂಡರ್ ಅಂತ ಅಂದ್ರೆ ನೋಡಿ, ಅವ್ನು ಸ್ಪೆಕ್ಸ್ ಹಾಕೊಂಡು ಕಳ್ಳ ಯಾವ ತರ ಬರ್ತಾನೆ. ಮೂವೀಸ್ ನೋಡಿದ್ರ, ಅದೇ ಒಂದು ಹಳೆ ಮೂವೀಸ್ ಅಲ್ಲಿ ಒಂದು ಕಣ್ಣಿಗೆ ಮುಚ್ಕೊಂಬರಲ್ಲ, ಅವ್ನು ಯಾರು ಗೊತ್ತಾಗಬಾರ್ದು ಅಂತ. ಅದೇ ತರ ಇದಿಲ್ವಾ, ಇದು ಇಂಟ್ರೂಡರ್, ಕಣ್ಣಿಗೆ ಇದಾಕೊಂಡಿದ್ದಾನೆ ನೋಡಿ. ಸೊ ಅದನ್ನೆಲ್ಲ ಗಮನಿಸಬೇಕು. ಈಗ ನೆನ್ನೆ ವೈಫೈ, ಸ್ಯಾಟಲೈಟ್ ಸಿಂಬಲ್ ಅದೆಲ್ಲ ಯಾಕೆ ಅದು ಆನಿಮೇಷನ್ಸ್ ಅಲ್ಲಿ ಹಂಗಿರುತ್ತೆ?
ಯಾವುದೋ ಒಬ್ಬ ಮನುಷ್ಯನ ಇಡ್ಬೋದಲ್ವಾ ಅಲ್ಲಿ, ಇಂಟ್ರೂಡರ್ ಅಂತ ಇದೇ ಮನುಷ್ಯನ ಇಲ್ಲಿ ಇಟ್ಬಿಟ್ಟು ಇಂಟ್ರೂಡರ್. ಸೊ ಇದೆಲ್ಲ ಏಂತ ಪಿಕ್ಚರ್ ಹಾಕಿದೀವಿ ಅಂತಂದ್ರೆ ನಿಮ್ಗೊಂದು ಅದು ಇಲ್ಲಸ್ಟ್ರೇಷನ್ ಕೊಡುತ್ತೆ, ನಿಮ್ಗೆ ಅದೊಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡೋದಕ್ಕೆ, ಸರಿನಾ. ಸೊ ಇಲ್ಲಿಂದ ಅಲೈಸ್ ಅನ್ನೋನೊಬ್ಬ ಇದ್ದಾನೆ, ಬಾಬ್ ಇವ್ರ ಹೆಸರು ಅಲೈಸ್ ಅನ್ನೋದಕ್ಕೆ ಇದೇನಲ್ಲ, ಅಲೈಸ್ ಅನ್ನೋನೊಬ್ಬ, ಬಾಬ್ ಅನ್ನೋನೊಬ್ಬ. ಇವನೇನೋ ಸೆಂಡಿಂಗ್ ಆ್ಯಂಡ್ ಎನ್ಕ್ರಿಪ್ಟೆಡ್ ಮೆಸೇಜ್, ಇವನೇನೋ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಅಥವಾ ನಾರ್ಮಲ್ ಪರ್ಸ್ನಲ್ ಚಾಟ್ನೇ ಕಳಿಸ್ಬೇಕು. ಸೊ ಪರ್ಸ್ನಲ್ ಥಿಂಗ್ಸ್ ಎಷ್ಟು ಇಂಪಾರ್ಟೆಂಟು ನಮ್ಗೆ ಸೆಕ್ಯೂರ್ ಮಾಡ್ಕೊಳೋದಕ್ಕೆ ಅನ್ನೋದು ಒಂದು ಉದಾಹರಣೆ ಆಗಿರುತ್ತೆ. ಸೊ ನಾವೇನೋ ಪರ್ಸ್ನಲ್ ಕಾನ್ವರ್ಸೇಷನ್ ಮಾಡೋದು ಮೂರನವ್ರಿಗೆ ಗೊತ್ತಾಗ್ಬಾರ್ದು, ಹೌದಾ ಅಲ್ವೋ. ಸೊ ಅದೇ ಥರ ಎನಿ ಮೆಸೇಜ್ ಫಾರ್ ದಟ್ ಮ್ಯಾಟರ್, ಇಟ್ ಕುಡ್ ಬಿ ಪರ್ಸ್ನಲ್ ಆರ್ ಇಟ್ ಕುಡ್ ಬಿ ಬಿಸ್ನೆಸ್ ಒನ್ ಆರ್ ಇಟ್ ಕುಡ್ ಬಿ ಎನಿ ಕಮರ್ಷಿಯಲ್ ಮೆಸೇಜ್. ಬೋರಿಂಗ್ ಅನಿಸ್ತಿದ್ಯಾ, ಇಂಟ್ರೆಸ್ಟಿಂಗ್ ಅನಿಸ್ತಿದ್ಯಾ, ಬೋರಿಂಗ್ ಅನಿಸ್ತಿದ್ಯಾ, ಅಥವಾ ಫ್ಯಾಸಿನೇಟಿಂಗ್ ಅನಿಸ್ತಿದ್ಯಾ, ಇನ್ನೂ ತುಂಬ ಚೆನ್ನಾಗಿದೆ ಅನಿಸ್ತಿದ್ಯಾ? ಓಕೆ, ಹಾಂ ನೀವೆಲ್ಲ ಜೆನ್ಯೂನ್ ಮಕ್ಕಳು, ಓಕೆನಾ. ಆಲಿಸ್ ಅಂಡ್ ಬಾಬ್, ಅವನೇನೋ ಒಂದು ಮೆಸೇಜ್ ಕಳಿಸ್ತಾನೆ, ಸೆಂಡಿಂಗ್ ಆನ್ ಎನ್ಕ್ರಿಪ್ಟೆಡ್ ಮೆಸೇಜ್. ಸೊ ಇಲ್ಲಿ ಇಂಟ್ರೂಡರ್ ಅದನ್ನ ಅವನಿಗೆ ಗೊತ್ತಾಯ್ತು ಅಂದ್ರೆ ಅವನೇನೋ ಒಂದು ದುರುಪಯೋಗ ಪಡಿಸ್ಕೋಬಹುದು. ಸೊ ಅವನಿಗೆ ಗೊತ್ತಾಗ್ದಂಗೆ ಮಾಡೋದೇ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಸೊ ಅಲ್ಲಿ ಏನಾಗುತ್ತೆ, ಇವನು ಬಾಬ್ ರಿಸೀವಿಂಗ್ ಎನ್ ಎನ್ಕ್ರಿಪ್ಟೆಡ್ ಮೆಸೇಜ್. ಸೊ ಇಲ್ಲಿ ಅದು ಅನ್ರೀಡೇಬಲ್ ಫಾರ್ಮ್ಯಾಟ್ ಆಗಿರುತ್ತೆ. ಎನ್ಕ್ರಿಪ್ಷನ್ಗೆ ನೋಡಿ ಅದು ಬೀಗದ ಸಿಂಬಲ್ಲು, ಲಾಕ್, ಎನ್ಕ್ರಿಪ್ಟ್, ಅದನ್ನೇ ನಾನು ಹೇಳ್ತೇನೆ, ಅದೆಲ್ಲ ಗಮನಿಸ್ಬೇಕು. ಸೊ ಎನ್ಕ್ರಿಪ್ಟೆಡ್ ಥ್ರೂ ಔಟ್ ದಿ ಟ್ರಾನ್ಸಿಟ್, ಇಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಅವ್ನು ಇಲ್ಲಾಗ್ಲಿ ಅಂದ್ರೆ ಇಲ್ಲಿ ಟ್ರೈ ಮಾಡ್ಬೋದು ಅವನು. ಸೊ ದಟ್ ಈಸ್ ವಾಟ್ ಎನ್ಕ್ರಿಪ್ಟೆಡ್ ಥ್ರೂ ಔಟ್ ದಿ ಟ್ರಾನ್ಸಿಟ್. ಅದೇನಾಗುತ್ತೆ ಅಂದ್ರೆ ನೀವು ಮೆಸೇಜ್ ಕಳಿಸಿದಾಗ ಹಾಯ್ ಅಂತ ಕಳಿಸಿರೋ ಮೆಸೇಜು ಯೂನಿಕ್ಲಿ ನೀವು ಒಂದೊಂದ್ಸಲ ವೆಬ್ಸೈಟ್ URL ಅಲ್ಲಿ ಏನೇನೋ ಅಕ್ಷರ ಯು ಆರ್ ಏನೋ ಒಂದು ಸಿಂಬಲ್ಲು ಏನೇನೋ ಇರುತ್ತೆ, ಹೌದಾ, ನೋಡಿದ್ದೀರಾ. ಸೊ ಆ ಥರ ಅನ್ರೀಡೇಬಲ್ ಫಾರ್ಮ್ಯಾಟಿಗೆ, ಒಂದು ರ್ಯಾಂಡಮ್ ಫಾರ್ಮ್ಯಾಟಿಗೆ ಒಂದು ಅಲ್ಗಾರಿದಮ್ ಅಂತ ಇರುತ್ತೆ, ಸರಿನಾ. ಸೊ ನಿಮ್ಮ ಯಾರೋ ಬಾಬ್ ಅಲೈಸ್ ಅವರಿಬ್ಬರು ಮಧ್ಯದಲ್ಲಿ ಅವೆರಡು ಯೂನಿಕ್ ಟ್ರಾನ್ಸಾಕ್ಷನ್ ನನಗೆ ಇವಾಗ, ಸರಿನಾ, ನಾನು ಆಸ್ ಎ ಸಿಸ್ಟಮ್. ಸೊ ಅವೆರಡಕ್ಕೂ ಹಾಯ್ ಅಂತ ಕಳ್ಸೋದನ್ನ ನಾನು ಯಾವುದೋ ಒಂದು ಅಲ್ಗಾರಿದಮ್ ಯೂಸ್ ಮಾಡಿಕೊಂಡು ಅದನ್ನ HI ಅಂತ ಇರೋದನ್ನ ಒಂದು ಯಾವುದೋ ಒಂದು ಇನ್ನೊಂದ್ಸಲ ನೀವು ಇದು ನೋಡಿದ್ದೀರಾ, ಪಾಸ್ವರ್ಡ್ ನೀವು ಎಂಟರ್ ಮಾಡಿದಾಗ ಅದು ನೀವು 10 ಅಕ್ಷರ ಎಂಟರ್ ಮಾಡಿದ್ರೆ ಇನ್ನೇನು ಸಬ್ಮಿಟ್ ಮಾಡುವಾಗ ದೊಡ್ಡದಾಗಿರುತ್ತೆ, ಹೌದಾ. ಯಾಕಾಯ್ತು ಹೇಳಿ ನೋಡೋಣ. ಯಾಕೆಂದ್ರೆ ನಿಮ್ಮ ಪಾಸ್ವರ್ಡು ಅಲ್ಲಿ ಎನ್ಕ್ರಿಪ್ಟ್ ಆಗಿದ್ದು ಡಿಫ್ರೆಂಟ್ ಒಂದು ಅನ್ರೀಡೇಬಲ್, ಹ್ಯೂಮನ್ ರೀಡೇಬಲ್ ಅಲ್ಲಿ ಇಲ್ದೇನೆ ಇರೋ ಫಾರ್ಮೆಟಿಗೆ ಕನ್ವರ್ಟ್ ಆಗ್ಬಿಡುತ್ತೆ ಇಮಿಡಿಯೇಟ್ಲಿ ನೀವು ಎಂಟರ್ ಮಾಡಿ, ಹೌದಾ. ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಒಂದು ನಿಮ್ದು ಯಾವುದೋ 10 ಅಕ್ಷರದ್ದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ. ಇನ್ನೇನು ಆ ಫೀಲ್ಡಿಂದ ಆಚೆ ಬಂದ ತಕ್ಷಣ ದೊಡ್ಡದಾಗತ್ತೆ. ಅವೆಲ್ಲ ನಿಮ್ಗೆ ಯಾಕೆ ಅಂತ ನೋಡಿಲ್ಲ, ರಿಸರ್ಚ್ ಮಾಡಿಲ್ಲ. ಅದು ಯಾಕೆ ಬರಬೇಕು, ಕ್ಯೂರಿಯಾಸಿಟಿ ಬರಬೇಕು, ಅದೇ ಅಲ್ಲಿ ಎನ್ಕ್ರಿಪ್ಟ್ ಆಗ್ಬಿಡುತ್ತೆ ಅದು. ಸೊ ಎನ್ಕ್ರಿಪ್ಟ್ ಆದಾಗ ಅದು ಅನ್ರೀಡೇಬಲ್ ಒಂದು ದೊಡ್ಡ ಫಾರ್ಮೆಟ್ ಆಗ್ಬಿಡುತ್ತೆ, ಅದನ್ನ ಭೇದಿಸಕ್ಕಾಗಲ್ಲ. ಸೊ ಮತ್ತೆ ಅಲ್ಲಿ ಹಂಗಾಯ್ತು, ಇಲ್ಲಿ ಬಂದಾಗ ಇವ್ನಿಗೆ ಹಾಯ್ ಅಂತಾನೆ ಕಾಣಿಸುತ್ತಲ್ಲ, ಹೆಂಗೆ ಡಿಕ್ರಿಪ್ಟ್ ಆಗುತ್ತೆ, ಮತ್ತೆ ಅದು ಓಪನ್ ಆಗುತ್ತೆ, ಸರಿನಾ. ಇನ್ ಕೇಸ್ ತುಂಬಾ ಹ್ಯಾಕರ್ಸು ಅಥವಾ ತುಂಬಾ ಈಗ ಅಲ್ಗಾರಿದಮ್ಸ್ ಅಂದ್ರೆ ಅಂತ ತಿಳ್ಕೊಳ್ಳೋಣ. ಅಲ್ಗಾರಿದಮ್ ಅಂದ್ರೆ ಏನಂದ್ರೆ ಈ ಬಾಬ್ ಮತ್ತೆ ಅಲೈಸ್ ಅನ್ನೋರಿಗೆ ಮಾತ್ರನೇ, ಅಥವಾ ನಾನು ಮತ್ತೆ ಇವರು ನಮ್ಮಿಬ್ರು ಮಧ್ಯದಲ್ಲಿ ಆಗ ಅಂತ ಕಾನ್ವರ್ಸೇಷನ್ಗೆನೆ ಒಂದು ಅಲ್ಗಾರಿದಮ್ ರೈಟ್ ಮಾಡಿ ಆ ಪದ ಹಿಂಗೆ ಕನ್ವರ್ಟ್, ನಮಗೆ ಗೊತ್ತಿಲ್ಲ ಅದು ಹೆಂಗ್ ಕನ್ವರ್ಟ್ ಆಗ್ಬೇಕು ಅಂತ, ಸರಿನಾ. ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಂದ ಹಿಂಗ್ ಕನ್ವರ್ಟ್ ಆಗಿ ಅದು ಹಿಂಗ್ ಕನ್ವರ್ಟ್, ಅದು ಅಲ್ಗಾರಿದಮ್ ಬರ್ದ್ಬಿಟ್ಟಿರ್ತಾರೆ, ಕನ್ವರ್ಟ್ ಅಥವಾ ಏನೋ ಚೇಂಜ್ ಆಗೋವಂಥದ್ದು. ಸೊ ನಾನು ಅದನ್ನ ಇಲ್ಲಿ ಇವ್ ನೋಡ್ಬೇಕು ಅಂತಂದ್ರೆ ಅದು ಮತ್ತೆ ಕನ್ವರ್ಟ್ ವಾಪಸ್ ರಿವರ್ಸ್ ಆಗ್ಬೇಕಲ್ವಾ. ಸೊ ಅಲ್ಗಾರಿದಮ್ ಅಪ್ಲೈ ಆದ್ರೇನೆ ರಿವರ್ಸ್ ಆಗುತ್ತೆ. ಅದು ಹೆಂಗ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಈ ಇಂಟ್ರೂಡರ್ಗೆ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಆ ಪ್ಯಾಟರ್ನ್ ಗೊತ್ತಾಯ್ತು ಅಂತಂದ್ರೆ ಹಿ ಮೇ ಟ್ರೈ, ಅವನಿಗೆ ಗೊತ್ತು ಅದು ಕನ್ವರ್ಟ್ ಆಗಿದೆ ಅಂತ, ಹಿ ಮೇ ಟ್ರೈ ಅಗೈನ್. ಸೊ ಅಕಸ್ಮಾತ್ ಇವನೇನೋ ಪಾಸ್ವರ್ಡ್ ಕಳಿಸಿದ್ದ ಅಥವಾ ಏನೋ ಒಂದು ಕ್ರೂಷಿಯಲ್ ಇನ್ಫಾರ್ಮೇಶನ್ ಕಳಿಸಿದ್ದ ಅಂದ್ರೆ ಈ ಇಂಟ್ರೂಡರ್ಗೆ ಅಲ್ಗಾರಿದಮ್ ಗೊತ್ತಿದ್ರೆ ಅವನು ಅದನ್ನ ಮತ್ತೆ ಏನು ಒರಿಜಿನಾಲಿಟಿ ಏನಿತ್ತೋ ಅದಕ್ಕೆ ತರ್ಬೋದು. ಆದ್ರೆ ಯಾವ ಲಾಜಿಕ್ನ ಅಪ್ಲೈ ಮಾಡಿದೀನಿ, ನಾನು ಏನೋ ಒಂದು ಮಾಡಿರ್ತೀನಿ, ಫಸ್ಟ್ ಸಪೋಸ್ ಕನ್ವರ್ಷನ್ ಮಾಡಿರ್ತೀನಿ, ಫಸ್ಟು ಅದನ್ನ ಮಲ್ಟಿಪ್ಲೈ, ಸುಮ್ಮನೆ ಹೇಳೋದು ನ್ಯೂಮೆರಿಕಲ್ಸ್ ತಗೊಂಡ್ರೆ ಮಲ್ಟಿಪ್ಲೈ ಮಾಡಿರ್ತೀನಿ, ಡಿವೈಡ್ ಮಾಡಿರ್ತೀನಿ, ಡಿವೈಡ್ ಮಾಡಿದ್ದನ್ನ 2 ಇಂದ ಪ್ಲಸ್ ಮಾಡಿರ್ತೀನಿ, ಅದೊಂದು ಏನೋ ಒಂದು ನನ್ನ ಲಾಜಿಕ್ಕು ಹಿಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು, ಸರಿನಾ. ಕೊನೆಗೆ ನನಗೆ ಗೊತ್ತು ನಾನು ಏನು ಮಾಡಿದ್ದೀನಿ ಅದು ಉಲ್ಟಾ ಮಾಡಿದ್ರೆ ಒರಿಜಿನಾಲಿಟಿಗೆ ಹೋಗ್ತೀನಾ. ಸೊ ಅಲ್ಗಾರಿದಮಲ್ಲಿ ಅದನ್ನೇ ಆಗೋದು, ನಾನು ಕಳಿಸಿರೋ ಟೆಕ್ಸ್ಟು ನಮ್ಮಿಬ್ರಿಗೆ ಮಾತ್ರನೇ, ಅದೇ ನೀವಿಬ್ರು ಕನ್ವರ್ಸೇಷನ್ ಮಾಡಿದ್ರೆ ಅದೇ ಅಲ್ಗಾರಿದಮ್ ಅಪ್ಲೈ ಆಗಲ್ಲ. ನೀನೇ ಹಾಯ್ ಅಂತ ಕಳಿಸಿದ್ರೆ ಇದೇ ಟೆಕ್ಸ್ಟ್ ಬರಲ್ಲ, ಬಂತು ಅಂದ್ರೆ ಗೊತ್ತಾಗುತ್ತಲ್ವಾ. ಸೊ ನಿಮ್ಮಿಬ್ರಿಗೇನೆ ಬೇರೆ ಥರ ಅದು ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ತಿದ್ಯಾ? ಜಸ್ಟ್ ಇಷ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ಲಿ ನೀವು ಒರಿಜಿನಾಲಿಟಿನ
ಚೇಂಜ್ ಮಾಡಿ ಫಾರ್ ಎ ಟೈಮ್ ಬೀಯಿಂಗ್ ಥ್ರೂ ಔಟ್ ದ ಟ್ರಾನ್ಸಿಟ್, ಅದು ಯಾವುದೋ ಒಂದು ಮಾಡಿಫೈಡ್ ಇದರಲ್ಲಿರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದಮೇಲೆ ಅದು ಮತ್ತೆ ರಿವರ್ಸ್ ಆಗಿ ಒರಿಜಿನಾಲಿಟಿ ವಾಪಸ್ ಬರುತ್ತೆ. ಸೊ ದಟ್ ಈಸ್ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಯಾಕೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಬೇಕು? ಟು ಪ್ರೊಟೆಕ್ಟ್ ಯುವರ್ ಡೇಟಾ ಫ್ರಮ್ ದಿ ಇಂಟ್ರೂಡರ್. ಸರಿನಾ? ಟೆಲಿಗ್ರಾಮಲ್ಲೆಲ್ಲ ಫಸ್ಟ್ ಈ ವಾಟ್ಸಾಪಲ್ಲಿ ಬರೋದಕ್ಕಿಂತ ಮುಂಚೆ ಟೆಲಿಗ್ರಾಮ್, ದಟ್ ಈಸ್ ವೈ ಟೆಲಿಗ್ರಾಮ್ನ ತುಂಬ ಯೂಸ್ ಮಾಡ್ತಾ ಇದ್ದೀವಿ. ಫಾರ್ ಸಪೋಸ್ ಇದು ಹೇಳಿದ್ನಲ್ಲ ನೆನ್ನೆ, ಯಾವುದೋ ಐ ಬೊಮ್ಮ ಅಂತ ಹೇಳಿದ್ನಲ್ವಾ, ಅದರ ನೀವು ಯಾವುದೇ ಸೈಬರ್ ಕ್ರೈಮಲ್ಲಿ ನೋಡಿದ್ರೆ ಟೆಲಿಗ್ರಾಮ್ ಚಾನಲ್ ಯೂಸ್ ಮಾಡ್ತಾ ಇದ್ರು ಅಂತ. ಯಾಕೆಂದ್ರೆ ಅದು ಅಷ್ಟು ಪ್ರೊಟೆಕ್ಟಿವ್ ಇದೆ. ದಿ ಮೆಸೇಜ್ ವಾಟ್ ಯು ರೀಡ್, ಯಾರು ಇಂಟ್ರೂಡರ್, ಕೆಲವೊಂದ್ಸಲ ಅದು ಮೆಸೇಜ್ನ ರೀಡ್ ಮಾಡಬೇಕು ಅಂತಂದ್ರೆ, ಈಗ ಸೈಬರ್ ಇದರಲ್ಲೂ ಪೊಲೀಸ್ ಅವರು ರಿಟ್ರೀವ್ ಮಾಡ್ತಾರೆ ಮೆಸೇಜಸ್ನ ಇದಾಗಿರೋದು. ಸೊ ಇನ್ನೂ ಫೈರ್ ವಾಲ್ ಅಂತ ನಾವು ನೋಡಿದ್ವಿ, ಫೈರ್ ವಾಲ್ ಅನ್ನೋದು ಇರುತ್ತೆ ಒಳಗಡೆ ಭೇದಿಸೋಕ್ಕಾಗ್ದಲೆ. ಸೊ ಆ ಇಂಟ್ರೂಡರ್ ಆಗಿರಲಿ ಯಾರೇ ಒಬ್ರು ಆ ಕಾನ್ವರ್ಸೇಷನ್ನ ನೋಡೋಕ್ಕಾಗ್ದಲೇ ಇರೋಂಗೆ ನಾನು ಎನ್ಕ್ರಿಪ್ಟ್ ಮಾಡ್ತೀನಿ, ಎನ್ಕ್ರಿಪ್ಟ್. ಓಕೆನಾ? ಅದೊಂದು ಪಾಸ್ವರ್ಡ್ದು ನೀವೆಲ್ಲ ಎಕ್ಸಾಂಪಲ್ ಕೊಡ್ಬೋದು. ಅದನ್ನ ನೀವಲ್ಲಿ ಬರಿಬೇಕಾದ್ರೆ ಆ ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಅದು ಎನ್ಕ್ರಿಪ್ಷನ್ ಫಾರ್ಮೆಟಿಗೆ ದೊಡ್ಡದಾಗ್ಬಿಡುತ್ತೆ. ಹೌದಾ ಅಲ್ವಾ? ಆ ಥರ. ಸೊ ಎನ್ಕ್ರಿಪ್ಷನ್ ನಾನಿವಾಗ ಏನು ಹೇಳಿದ್ನೋ ಅದನ್ನೇ ಇಂಗ್ಲೀಷಲ್ಲಿ ಓದ್ತೀನಿ. ಎನ್ಕ್ರಿಪ್ಷನ್ ಈಸ್ ಅ ವೇ ಟು ಪ್ರೊಟೆಕ್ಟ್ ಡೇಟಾ ಫ್ರಮ್ ಅನ್ಆಥರೈಸ್ಡ್ ಥರ್ಡ್ ಪಾರ್ಟಿ ಆಕ್ಸೆಸ್. ಅವ್ನು ಥರ್ಡ್ ಪಾರ್ಟಿ, ಇವ್ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ, ಅವರಿಬ್ಬರು ಮಧ್ಯದಲ್ಲ ಅವ್ನು ಥರ್ಡ್ ಪಾರ್ಟಿ. ಹೌದಾ ಅಲ್ವೋ? ಸೊ ಎನ್ಕ್ರಿಪ್ಷನ್ ಈಸ್ ಅ ವೇ ಟು ಪ್ರೊಟೆಕ್ಟ್ ಡೇಟಾ ಫ್ರಮ್ ಅನ್ಆಥರೈಸ್ಡ್ ಥರ್ಡ್ ಪಾರ್ಟಿ ಆಕ್ಸೆಸ್. ಇಟ್ ವರ್ಕ್ಸ್ ಬೈ ಟ್ರಾನ್ಸ್ಫಾರ್ಮಿಂಗ್, ಯು ಸಿ ಇಟ್ ವರ್ಕ್ಸ್. ಹೆಂಗ್ ವರ್ಕ್ ಆಗುತ್ತೆ ನಾನು ಹೇಳಿದೆ, ಇಟ್ ವರ್ಕ್ಸ್ ಬೈ ಟ್ರಾನ್ಸ್ಫಾರ್ಮಿಂಗ್ ದ ಡೇಟಾ ಇಂಟು ಸೀಕ್ರೆಟ್ ಕೋಡ್. ಹೌದಾ ಅಲ್ವಾ? ಸೊ ಒಂದೊಂದು ಮೂವೀಸಲ್ಲೆಲ್ಲ ನೋಡಿರ್ತೀರ, ಅವ್ನು ಹೋಗ್ಬಿಟ್ಟು ಒಂದೊಂದು ಮೂವೀಸಲ್ಲಿ ಅವ್ನಿಗೇನೋ ಅಲ್ಲಿ ಬರ್ದಿರ್ತಾನೆ ಗೋಡೆ ಮೇಲೆ, ಅದೇನು ಬರ್ದವನೇ ಅಂತಾನೆ ಗೊತ್ತಾಗಲ್ಲ. ಲಾಸ್ಟಿಗೆ ಡಿಟೆಕ್ಟರ್ಸ್, ಯಾರ್ಯಾರು ಪೊಲೀಸ್ ಆಫೀಸರ್ಸ್ ಇರ್ತಾರೋ ಅವರೆಲ್ಲ ಡಿಟೆಕ್ಟ್ ಮಾಡ್ತಾರೆ. ಅಂದ್ರೆ ಟ್ರಾನ್ಸ್ಫಾರ್ಮ್ಡಲ್ಲಿ ಬರ್ದ್ಬಿಟ್ಟಿರ್ತಾನೆ, ಅವ್ನು ಯಾವುದೋ ಒಂದು ಇದು ಸಂಖ್ಯೆಯಲ್ಲಿ ಬರ್ದಿರ್ತಾನೆ, ಎಲ್ಲೋ ಇಟ್ಟಿರ್ತಾನೆ. ಸೊ ಅದು ಗೊತ್ತಾಗಬಾರ್ದು ಅಂತ. ಯಾರಿಗೆ ಗೊತ್ತಾಗಬೇಕದು? ಅವನದು ಇಂಟೆನ್ಷನ್ ಯಾರಿಗೋ ಒಬ್ರಿಗೆ ಗೊತ್ತಾಗಬೇಕು ಅಂತ ಇರುತ್ತೆ, ಅವ್ರಿಗೊಬ್ರಿಗೆ ಗೊತ್ತಾಗಬೇಕು. ಬಟ್ ಪೊಲೀಸವರು ಅದನ್ನ ಬೆದಸ್ತಾ ಹೋಗ್ತಾರೆ. ಹೌದಾ ಅಲ್ವಾ? ಸೊ ಹಂಗೆ, so it works by transforming the data into a secret code that only the intended recipient can decipher. ಯಾರು ಅವ್ರಿಗೆ ಮಾತ್ರನೇ ಗೊತ್ತಾಗಬೇಕು ಅನ್ನೋ ತರಕ್ಕೆ ಕೋಡು ಟ್ರಾನ್ಸ್ಫರ್ ಮಾಡಿರ್ತಾನೆ ಆ ಡೇಟಾನ, ಒರಿಜಿನಲ್ ಡೇಟಾನ. ಅರ್ಥ ಆಗ್ತಾ ಇದೆಯಾ? ಈ ಏನು ರಾಕೆಟ್ ಸೈನ್ಸ್ ಅಲ್ಲ, ಇದು ವೆರಿ ಸಿಂಪಲ್ ಥಿಂಗ್ ರೀ. ಓಕೆ, ದೇರ್ ಆರ್ 2 main types of encryption, symmetry, asymmetry. ಇದು ಬೇಡ. ಓಕೆನಾ? ಸಿಮಿಟ್ರಿಕ್ ಅಂದ್ರೆ ಏನು? ಸಿಮಿಟ್ರಿಕ್ ಅಂದ್ರೇನು? ಸಿಮಿಟ್ರಿ ಅಂತಂದ್ರೆ, ಈಗ ಫಾರ್ ಸಪೋಸ್ ಇಲ್ಲಿ ನಾನು ಇಲ್ಲಿ ಬ್ರೇಕ್ ಮಾಡಿದೆ ಅಂದ್ರೆ ಇದು ಸೇಮ್ ಇದೆ, ಅದು ಸೇಮ್ ಇದೆ ತಾನೆ. ಅಥವಾ ಅನ್ಇವನ್ ಇರಬಾರ್ದು. ಈಗ ಫಾರ್ ಸಪೋಸ್ ಯಾವುದೋ ಒಂದು ಮೆಟೀರಿಯಲ್ನ ನಾನು ಕ್ಯಾಪ್ಸಿಕಮ್ ಅಂದ್ಕೊಳ್ಳಿ, ಕ್ಯಾಪ್ಸಿಕಮ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಿಮಿಟ್ರಿ ಬರುತ್ತೆ. ಯಾವುದೋ ಒಂದು ಇದನ್ನ ಬ್ರೇಕ್ ಮಾಡಿದಾಗ 2 hours HALVS ಮಾಡಿದಾಗ ಸಿಮಿಟ್ರಿ ಇರಬಾರ್ದು. ಸರಿನಾ? ಸೊ ಅದು ಅಸಿಮೆಟ್ರಿಕ್ ಅಂತ. ಸಿಮಿಟ್ರಿಕ್ ಅಂದ್ರೆ ಎನ್ಕ್ರಿಪ್ಷನ್ ಯೂಸ್ ದಿ ಸೇಮ್ ಇರುತ್ತೆ ಅಂತ ಹೇಳ್ತಾ ಇದ್ದೆ. ಸಿಮಿಟ್ರಿ ಅಂದ್ರೆ ಸಿಮಿಟ್ರಿ ಸೇಮ್. ಸೊ ಎನ್ಕ್ರಿಪ್ಷನ್ ಯೂಸಿಂಗ್ ದ ಸೇಮ್ ಕೀ ಟು ಎನ್ಕ್ರಿಪ್ಟ್ ಅಂಡ್ ಡಿಕ್ರಿಪ್ಟ್ ದಿ ಡೇಟಾ. ಅಂದ್ರೆ ಎನ್ಕ್ರಿಪ್ಷನ್ ಆಯ್ತು, ಅಲ್ಲಿ ಡಿಕ್ರಿಪ್ಷನ್ ಆಯ್ತು. ಹೌದಾ ಅಲ್ವಾ? ಡಿಕ್ರಿಪ್ಟ್ ಅಂದ್ರೆ ಏನು? ಎನ್ಕ್ರಿಪ್ಟ್ ಆಗಿರೋ ಲಾಕ್ನ ಓಪನ್ ಮಾಡೋದು. ಹೌದಾ ಅಲ್ವಾ? ಸೊ ಯಾವ್ದೋ ಇವಾಗ ನೋಡಿ, ಇಲ್ಲಿ ಲಾಕ್ ಇದೆ, ಇವನು ಇಲ್ಲಿ ಯಾವ ಕೀ ಯೂಸ್ ಆಯ್ತೋ ಅದನ್ನ ಡಿಕ್ರಿಪ್ಟ್ ಮಾಡಕ್ಕೆ, ಅದೇ ಕೀನ ನಾನು ಇಲ್ಲಿ ಯೂಸ್ ಮಾಡಿದ್ರೆ ಏನಾಯ್ತು? ಸ್ಟಾಪ್ ಮಾಡ್ಬೇಕಾ? ಏನಾಯ್ತು? ಬಂದಲ್ಲ. ಓಕೆ, ಸೊ ದೇರ್ ಆರ್ 2 main types of encryption. ಸೊ ಯಾವ ಕೀನ ನಾನಿಲ್ಲಿ ಎನ್ಕ್ರಿಪ್ಟ್ ಮಾಡಕ್ಕೆ ಯೂಸ್ ಮಾಡಿರ್ತೀನೋ ಅದೇ ಕೀನ ನಾನು ಯೂಸ್ ಮಾಡಿದ್ರೆ ಸಿಮಿಟ್ರಿಕ್ ಎನ್ಕ್ರಿಪ್ಷನ್. ಓಕೆನಾ? ಸೊ ಅಸಿಮೆಟ್ರಿಕ್ ಅಂದ್ರೆ ಇಲ್ಲಿ ಯಾವ್ದೋ ಕೀ ಯೂಸ್ ಮಾಡಿದ್ದೀನಿ, ಅಲ್ಲಿ ಬೇರೆ ಕೀ ಯೂಸ್ ಮಾಡ್ಬೋದಲ್ಲ. ಮಾಸ್ಟರ್ ಕೀ ಅಂತ ಒಂದಿರುತ್ತೆ, ಅಂದ್ರೆ ಮಾಸ್ಟರ್ ಕೀ ಅಂತ ತಗೋಬೇಡಿ, ಒಂದೇ ಇದಕ್ಕೆ 2 ತರದ ಕೀ ಯೂಸ್ ಮಾಡಬಹುದು. ಹೌದಲ್ವಾ? ಸೊ ಎನ್ಕ್ರಿಪ್ಷನ್, ಅಸಿಮೆಟ್ರಿಕ್ ಎನ್ಕ್ರಿಪ್ಷನ್ ಯೂಸಸ್ ಎ ಪೇರ್ ಆಫ್ ಕೀಸ್, 1 ಪಬ್ಲಿಕ್ ಅಂಡ್ 1 ಪ್ರೈವೇಟ್ ಕೀ. ನೆನ್ನೆ ನಾವು ನೋಡಿದ್ವಿ ಇದರಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿಲಿ, ನಾನು ಹೇಳ್ದೆ ಹೌದಾ,
ಬ್ಲಾಕ್ ಚೈನ್ ಟೆಕ್ನಾಲಜಿ ನಾನು ಹೇಳಿದೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಮರ್ತ್ಬಿಟ್ರಾ? ಬ್ಲಾಕ್ ಚೈನ್ ಟೆಕ್ನಾಲಜಿ ಅವ್ನಿಗೆ ಫಿಲ್ಗೆ ಅವನು ಸ್ಯಾಮ್ ಅಥವಾ ಟಾಮು ಸೆಂಡ್ ಮಾಡಿದಾಗ ಇಬ್ಬರ ಹತ್ರನೂ ಒಂದೊಂದು ಪ್ರೈವೇಟ್ ಕೀ ಇರುತ್ತೆ, ಅವ್ರದೇ ಆದಂತ ಪ್ರೈವೇಟ್ ಅಂದ್ರೆ ಸ್ವಂತದ್ದು, ಪಬ್ಲಿಕ್ ಕೀ ಇಬ್ಬರ ಹತ್ರನೂ ಸೇಮ್ ಇರುತ್ತೆ. ಹೇಳದ್ನೋ ಇಲ್ವೋ? ಸೊ ಅದೇ ತರ ಅಸಿಮೆಟ್ರಿಕ್ ಎನ್ಕ್ರಿಪ್ಷನ್ ಯೂಸಸ್ ಎ ಪೇರ್ ಆಫ್ ಕೀಸ್, ಒನ್ ಪಬ್ಲಿಕ್ ಕೀ ಅಂಡ್ ಒನ್ ಪ್ರೈವೇಟ್ ಕೀ. ದ ಪ್ರೈವೇಟ್ ಕೀ ಕ್ಯಾನ್ ಬಿ ಶೇರ್, public key can be shared with anyone, but the private key must be kept secret. ಓಕೆನಾ? ಸೊ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದ್ರೆ E2EE ಅಂತ ಅಂದ್ರೆ ಸೆಕ್ಯೂರಿಟಿ ಮೆಷರ್, ಸೇಮ್ ಥಿಂಗ್, ಇಟ್ ಈಸ್ ಗೋಯಿಂಗ್ ಬೈ ದ ಡೆಫಿನೇಷನ್. ಸೆಕ್ಯೂರಿಟಿ ಮೆಷರ್ ದಟ್ ಪ್ರೊಟೆಕ್ಟ್ಸ್ ಡೇಟಾ ಆಸ್ ಇಟ್ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಎಂಡ್ ಲೊಕೇಶನ್ಸ್. ಏನ್ ಕಷ್ಟ ಇದೆ ಅದರಲ್ಲಿ? ಎಷ್ಟು ಸಿಂಪಲ್ ಟಾಪಿಕ್. ಓಕೆನಾ? ದ ಸೆಂಡರ್ and receiver can read any exchanged messages while preventing, ಅವ್ರು ಓದ್ಬೋದು, at the same time they are preventing the data from unauthorized access. ಹೌದಾ ಅಲ್ವೋ? So that is what it is being told. Security measure that protects data as it transferred between end location. ಅಲ್ಲಿ ಇದೊಂದು ಎಂಡು ಅದೊಂದು ಎಂಡು, ಆ ಟ್ರಾನ್ಸ್ಫರ್ ಆಗ್ತಾ ಇದೆ ಡೇಟಾ. ಸೆಂಡರ್ ಅಂಡ್ ರಿಸೀವರ್ ಕ್ಯಾನ್ ರೀಡ್ ಎನಿ ಎಕ್ಸ್ಚೇಂಜ್, ಯಾವುದೇ ಮಾಹಿತಿನ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಅದನ್ನ ಸೆಂಡರ್ ಮತ್ತೆ ರಿಸೀವರ್ ನೋಡ್ಬೋದು, ಬಟ್ ಮಧ್ಯದಲ್ಲಿ ಏನಾಗ್ತದೆ, ಅನ್ಆಥರೈಸ್ಡ್ ಆಕ್ಸೆಸ್ಗೆ ದಾರಿ ಇಲ್ಲ. ಓಕೆನಾ? ಸೊ ಹೆಂಗ್ ವರ್ಕ್ ಆಗುತ್ತೆ? ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಜನರಲಿ ಯುಟಿಲೈಸಸ್ ಅಸಿಮೆಟ್ರಿಕ್ ಎನ್ಕ್ರಿಪ್ಷನ್ ವಿಚ್ ಯೂಸಸ್ ಎ ಪೇರ್ ಆಫ್ ಕೀಸ್, ಪಬ್ಲಿಕ್ ಅಂಡ್ ಪ್ರೈವೇಟ್, ಟು ಸೆಕ್ಯೂರ್ ಕಮ್ಯುನಿಕೇಶನ್. ದ ಪಬ್ಲಿಕ್ ಕೀ ಇಸ್ ಯೂಸ್ ಟು ಎನ್ಕ್ರಿಪ್ಟ್ ಡೇಟಾ ವೈಲ್ ದ ಪ್ರೈವೇಟ್ ಕೀ ಡಿಕ್ರಿಪ್ಟ್ಸ್ ಇಟ್. ಅದು ನಿಮಗೆ ಕೀ ಅನ್ನೋದು ಇವಾಗ ವಾಟ್ಸಪ್ ಅಲ್ಲೆಲ್ಲ ಅದು ಅವ್ನು ಮ್ಯಾನೇಜ್ ಮಾಡ್ಕೊತಾನೆ, ಸೊ ಬಟ್ ಇಟ್ ಗೆಟ್ಸ್ ಕ್ರಿಯೇಟೆಡ್. ಓಕೆನಾ? ಸೊ ಬಾಬ್ ಇದ್ದಾನೆ, ಆಲೈಸ್ ಇದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಅವನು ಆಲೈಸ್, ಹಲೋ ಆಲೈಸ್ ಅಂತ ಕಳಿಸಿರೋದು ಬಾಬು. ಕಾಣಿಸ್ತಾ ಇದೆ ಟೆಕ್ಸ್ಟ್ ವೆರಿ ಮಚ್? ಇಸ್ ಇಟ್ ಕ್ಲಿಯರ್? ಸೊ ಹಲೋ ಆಲೈಸ್ ಅನ್ನೋದು ನೋಡಿ, AN83D ಆ್ಯಂಡ್ ಸಿಂಬಲ್, ಎಕ್ಸ್ಕ್ಲಮೇಟರಿ 0B, ಕ್ವಶನ್ ಮಾರ್ಕ್ KA, ಪರ್ಸೆಂಟೈಲ್, ಕ್ಲೋಸಿಂಗ್ ಬ್ರಾಕೆಟ್ 2D, 18W7K1, ಯಾವುದೋ ಒಂದು ರ್ಯಾಂಡಮ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ ಅದು ಹಲೋ ಆಲೈಸ್ ಅಂತ ಅಂದಿರೋದು. ಸೊ ಮತ್ತೆ ಇಲ್ಲಿ ಬಂದ್ಮೇಲೆ ಅವ್ನಿಗೇನು ಕಾಣಿಸ್ತಾ ಇದೆ? ಹಲೋ ಆಲೈಸೇ ಕಾಣಿಸ್ತಾ ಇದೆ. ಎನ್ಕ್ರಿಪ್ಷನ್, ಡಿಕ್ರಿಪ್ಷನ್. ಸೊ ಇದನ್ನ ಬರೀಬಹುದು. ನೀವು ಏನಾದ್ರು ಕೇಳಿದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಎಲ್ಲಾದ್ರೂ ಬಂತು ಅಂದ್ರೆ ಈ ಪಿಕ್ಚರ್ ಬರೆದ್ರೆ ಮುಗೀತು. ಓಕೆನಾ? ಸೊ ನಿಮ್ಗೆ ಬರಿಬೇಕಂತಾನೆ ಇಲ್ಲ, ಇದು MCQ ಬರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಎಲ್ಲೋ ಬರ್ಬೋದು. ಹೌದಾ? ಅಂಡ್ ಐ ವಿಲ್ ಟೆಲ್ ಯು, ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಳಗಡೆ ಇಂಟರ್ನೆಟ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಈ PPT ಬಿಟ್ಟು ಇನ್ನೆಲ್ಲೂ ಫೋಕಸ್ ಮಾಡಕ್ ಹೋಗ್ಬೇಡಿ, ಇದೊಂದೇ ಸಾಕು. 90 ಸ್ಲೈಡ್ಸ್ ಇದೆ, ಅದರಲ್ಲಿ ಒಂದು 5 ಸ್ಲೈಡ್ಸ್ ತೆಗೆದ್ರು ಓಕೆನಾ, 85 ಸ್ಲೈಡ್ಸ್ ಅಲ್ಲಿ ಏನಿದೆಯೋ ಅದೇ. ಆ 85 ಸ್ಲೈಡ್ಸ್ ಅಲ್ಲಿ ಒಂದು 50 ಸ್ಲೈಡ್ಸ್ ಬರೀ ಇಮೇಜಸ್ ಇದೆ. ಹೌದಾ ಅಲ್ವಾ? ಸೈನ್ಸ್ ಅಂಡ್ ಟೆಕ್ನಾಲಜಿ ಯು ಕ್ಯಾನ್ ಎಕ್ಸ್ಪೆಕ್ಟ್, ಈ BET ಇನ್ essay, MCQ, ಮ್ಯಾಚ್ ದಿ ಫಾಲೋಯಿಂಗ್ ಎಲ್ಲಾದ್ರೂ ಆಯ್ತು. ಇಂಟರ್ನೆಟ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಬಿಟ್ಟು ಬೇರೆ ಏನು ನೋಡಕ್ ಹೋಗ್ಬೇಡಿ. ಓಕೆನಾ? ಓಪನ್ ಸೋರ್ಸ್ ಸಾಫ್ಟ್ವೇರ್ ಈಸಿಯಾಗಿ ಹೇಳ್ಬಿಡ್ತೀನಿ. ನಾವು ಸಿಸ್ಟಮ್ ಆಸ್ ಎ ಸಾಫ್ಟ್ವೇರ್ ನೋಡಿದ್ವಿ, ಮಾಲ್ವೇರ್ ಆಸ್ ಎ ಸಾಫ್ಟ್ವೇರ್ ನೋಡಿದ್ವಿ. ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ಏನು? ಓಪನ್ ಅಂದ್ರೆ ಏನು? ನೀವು ಇಲ್ಲಿ ಬರ್ದಿರೋದೇನು ನೋಡಕ್ ಹೋಗ್ಬೇಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ನೀವೇನು ಬರ್ಕೊಳೋದಕ್ಕೂ ಹೋಗ್ಬೇಡಿ. ಓಕೆನಾ? ಓಪನ್ ಸೋರ್ಸ್, ಯುವರ್ ಅಟೆನ್ಷನ್ ಶುಡ್ ಬಿ ಟುವರ್ಡ್ಸ್ ಮೀ. ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ, ಓಪನ್ ಅಂದ್ರೆ, ಓಪನ್ ಯೂನಿವರ್ಸಿಟಿ ಅಂದ್ರೆ ಮುಕ್ತವಾಗಿ ಎಲ್ಲಾರ್ಗೂ ಓಪನ್ ಇದೆ, ಸರಿನಾ? ಓಪನ್ ಸೋರ್ಸ್ ಸಾಫ್ಟ್ವೇರ್. VLC ಮೀಡಿಯಾ ಪ್ಲೇಯರ್ ಅಂತ ಇತ್ತು, ಗೊತ್ತಾ? ಆ ಟೋಪಿ ತರ ಒಂದಿತ್ತು, ಇದು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಇಟ್ಟಿರ್ತಾರೆ, ಗೊತ್ತಾ? ಅದೇ ತರ VLC ಇದರಲ್ಲಿ ಇದೆ, ನೋಡ್ಬೇಕಾ? VLC ಮೀಡಿಯಾ ಪ್ಲೇಯರ್ ಗೊತ್ತಾ? ಸೊ ಅದು ಇವಾಗ ಮೊನ್ನೆ ಟ್ರೆಂಡ್ ಆಗಿದೆ. ಸೊ ನೀವು ಅದನ್ನ ಯೂಸ್ ಮಾಡ್ಬೇಕು. ಇಟ್ ಇಸ್ ಎ ಓಪನ್, ಅವನು ಕಂಡಿಡಿದವನು, ಹಿ ಹ್ಯಾಸ್ ಲೆಫ್ಟ್ ಇಟ್ ಓಪನ್ ಸೋರ್ಸ್. ಯಾರು ಬೇಕಾದ್ರೂ ಮುಕ್ತವಾಗಿ ಯೂಸ್ ಮಾಡ್ಬೋದು, ಸ್ವಾರ್ಥ ಇಲ್ಲ. ಮೋಸ್ಟ್ಲಿ ಈ ಸೀಟ್ ಬೆಲ್ಟ್ ಗೊತ್ತಾ? ಸೀಟ್ ಬೆಲ್ಟ್ ಅವರು ಮೋಸ್ಟ್ಲಿ ವೋಲ್ವೋ ಅಥವಾ ಮರ್ಸಿಡೀಸ್ ಬೆನ್ಸ್, ಇವರಿಬ್ಬರಲ್ಲಿ ಒಬ್ಬರು ಕಂಡಿಡ್ದಿರೋದು ಸೀಟ್ ಬೆಲ್ಟ್ ಕಾರ್ದು. ಸೊ ದೇ ಡಿಡ್ ನಾಟ್ ಗೋ ಫಾರ್ ಎ ಪೇಟೆಂಟ್, ದೇ ಕೆಪ್ಟ್ ಇಟ್ ಫ್ರೀ ಫಾರ್ ಎ ಸೊಸೈಟಿ. ಸೊ ಓಪನ್ ಸೋರ್ಸ್ ಅಂದ್ರೆ ಯಾರು ಬೇಕಾದ್ರೂ ಮುಕ್ತವಾಗಿ ಅದನ್ನ ಯೂಸ್ ಮಾಡ್ಬೋದು. ಈಗ ಜಾವಾ ಲ್ಯಾಂಗ್ವೇಜ್ ಇದೆಯಲ್ವಾ, ಜಾವಾ ಕಂಡಿಡ್ದಿರೋರು ಓಪನ್ ಸೋರ್ಸ್, ಇಟ್ ಇಸ್ ಓಪನ್ ಸೋರ್ಸ್ ಲ್ಯಾಂಗ್ವೇಜ್, ಎನಿಬಡಿ ಕ್ಯಾನ್ ಯೂಸ್ ಇಟ್. ಸೊ ಇವಾಗ ನಾವೆಲ್ಲ ಕುತ್ಕೊಂಡು ಯಾವುದೋ ಒಂದು ಲ್ಯಾಂಗ್ವೇಜ್ ಕಂಡಿಡಿತೀವಿ, ವಿ ಕ್ಯಾನ್ ಬೈ ಎ ಪೇಟೆಂಟ್ ಅಥವಾ ನಮ್ಗೆ ಓನರ್ಶಿಪ್ ತಗೋಬಹುದು. ಎನಿಬಡಿ ವಾಂಟ್ಸ್ ಟು ಯೂಸ್ ದಟ್ ಅಂತ ಅಂದ್ರೆ ಪೇ ಮಾಡಿ ಯೂಸ್ ಮಾಡ್ಬೇಕು. ಈಗ ಫಾರ್ ಸಪೋಸ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅದೆಲ್ಲ ಪೇ ಮಾಡ್ಬಿಟ್ಟೆ ಇದು ಮಾಡ್ಬೋದು, ಓಪನ್ ಇಲ್ಲ. ಸೊ ಕೆಲವೊಂದು ಸಾಫ್ಟ್ವೇರ್ ಓಪನ್ ಸೋರ್ಸ್ ಇಟ್ಟಿರ್ತಾನೆ, ಅಂದ್ರೆ ಮುಕ್ತವಾಗಿ ಯಾರು ಬೇಕಾದ್ರೂ ಯೂಸ್ ಮಾಡೋ. VLC ಮೀಡಿಯಾ ಪ್ಲೇಯರ್ ಅಂತ ಇದೆ ಅಲ್ವಾ, ಮೀಡಿಯಾ ಪ್ಲೇಯರ್ ಅದೊಂದು ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಏನ್ ಮಾಡುತ್ತೆ, ನಿನ್ಗೆ ಯಾವುದೋ ಒಂದು ವಿಡಿಯೋನ ಪ್ಲೇ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.
ನಾನು ಇವಾಗ ನಿಮಗೆ ಕಳಿಸಿರೋ ವಿಡಿಯೋನ ಪ್ಲೇ ಮಾಡಬೇಕು ಅಂದ್ರೆ MX ಪ್ಲೇಯರ್ ಅಂತ ನಿಮ್ಮಲ್ಲಿ ಇರ್ಬೋದು ಅಲ್ಲ ಫೋನಲ್ಲಿ. ಸೊ ಅದು ಒಂದು ಸಾಫ್ಟ್ವೇರ್. ಸೊ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ಸಾಫ್ಟ್ವೇರ್ ದಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ವಿತ್ ಇಟ್ ಸೋರ್ಸ್ ಕೋಡ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಡ್ತಾನೆ. ಆಮೇಲೆ ಓಪನ್ ಸೋರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಹಿ ವಿಲ್ ಲೀವ್ ಇಟ್ ಫಾರ್ ಯು ಟು ಇಂಪ್ರೂವೈಸ್ ಇಟ್. ಆ ಓಪನ್ ಸೋರ್ಸ್ ಬಿಟ್ಮೇಲೆ ನೀವು ಅದನ್ನೇನಾದ್ರೂ ಇಂಪ್ರೂವೈಸ್, ಈಗ ಜಾವಾ ಲ್ಯಾಂಗ್ವೇಜು ಹಂಗೆ ಆಗಿದ್ದು, ಅವ್ನು ಲೆಫ್ಟ್ ಇಟ್ ಓಪನ್ ಅಂಡ್ ಇನ್ನೊಬ್ರು ಯಾರೋ ಬುದ್ಧಿವಂತರು ಬಂದ್ರು ಅದ್ರ ಮೇಲೆ ಏನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅದನ್ನ ಇಂಪ್ರೂವ್ ಮಾಡ್ತಾ ಹೋದ್ರು. ದಟ್ ಈಸ್ ವಾಟ್ ಕಾಲ್ಡ್ ಎ ಸಾಫ್ಟ್ವೇರ್ ದಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ವಿತ್ ಎ ಸೋರ್ಸ್ ಕೋಡ್, ಮೇಕಿಂಗ್ ಇಟ್ ಅವೈಲೇಬಲ್ ಫಾರ್ ಯೂಸ್, ಮಾಡಿಫಿಕೇಶನ್, ಮೇಕಿಂಗ್ ಇಟ್ ಅವೈಲೇಬಲ್ ಫಾರ್ ಯೂಸ್. ನಿಮ್ಗೆ ಅವೈಲೇಬಲ್ ಇದೆ ಅದನ್ನ ಯೂಸ್ ಮಾಡಕ್ಕೆ, ನೀವೇ ಬಂದು ಅದನ್ನ ಏನಾದ್ರೂ ಇಂಪ್ರೂವ್ ಮಾಡಂಗಿದ್ರೆ ಮಾಡ್ಬೋದು. ಮಾಡಿಫಿಕೇಶನ್ ಅಂಡ್ ಡಿಸ್ಟ್ರಿಬ್ಯೂಷನ್ ವಿತ್ ಇಟ್ಸ್ ಒರಿಜಿನಲ್ ರೈಟ್ಸ್. ಕಾಪಿ ರೈಟ್ಸ್ ರಿಸರ್ವ್ಡ್ ಅಂತಂದ್ರೆ ಯಾವುದೇ ಅವ್ನು ಏನೋ ಕ್ರಿಯೇಟ್ ಮಾಡಿರೋದಕ್ಕೆ ಅವನೇ ಹಕ್ಕುದಾರ. ಯು ಕ್ಯಾನಾಟ್ ಗೋ ಮಾಡಿಫೈ, ಆಲ್ಟರ್ ಎನಿಥಿಂಗ್. ಓಕೆನಾ? ಸೊ ವಿತ್ ಇಟ್ಸ್ ಒರಿಜಿನಲ್ ಇದು ಎಕ್ಸಾಂಪಲ್ ಲಿನಕ್ಸ್, ಮೊಜಿಲ್ಲಾ ಫೈರ್ಫಾಕ್ಸ್ ಅನ್ನೋದು ಬ್ರೌಸರ್, ಲಿನಕ್ಸ್ ಅನ್ನೋದು ಬೇಡ. VLC ಮೀಡಿಯಾ ಪ್ಲೇಯರ್ ಇಲ್ಲೇ ಇದೆ. ಐ ಡೋಂಟ್ ನೋ ವೆದರ್ ನಾನು ಅದನ್ನ ನೋಡಿ ಆ್ಯಡ್ ಮಾಡಿದ್ನೋ ಇಲ್ಲಿ ಅಥವಾ ಏನಂತ ಗೊತ್ತಿಲ್ಲ. ಸೊ ಅದು ವೆರಿ ಲಾಸ್ಟ್ ವೀಕ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ. ಅವನ್ನ VLC ಮೀಡಿಯಾ ಪ್ಲೇಯರ್ ಕಂಡಿಡ್ದವನ್ನ ಹಾಕ್ಬಿಟ್ಟು ಎಷ್ಟು ತ್ಯಾಗಮಯಿ ನೀನು ಅಂತ ಎಲ್ಲ, ಯಾಕೆಂದ್ರೆ ಅಷ್ಟು ಅಂದ್ರೆ ಟ್ರೋಲ್. ಓಕೆನಾ? ಸೊ ಅವನದನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾನೆ. ಇವಾಗ ನೀವು ನೋಡ್ತಾ ಇಲ್ಲ, ಯಾಕೆಂದ್ರೆ ಬೇರೆ ಬೇರೆ ಪ್ಲೇಯರ್ಸ್ ಎಲ್ಲ ಬಂದಿರೋದ್ರಿಂದ, ಇನ್ಬಿಲ್ಟ್ ಪ್ಲೇಯರ್ಸ್ ಲೈಕ್ ನಿಮ್ಮ ಫೋನಲ್ಲಿ ಇನ್ಬಿಲ್ಟ್ ಆಗೇನೆ ಕೊಟ್ಬಿಡ್ತಾನೆ. ಸೊ VLC ಮೀಡಿಯಾ ಪ್ಲೇಯರ್, ಶುಗರ್ CRM ಅಂತ, ಅದು ಬೇಡ ನಿಮಗೆ. ಸೊ ಇವೆಲ್ಲ ಸಾಫ್ಟ್ವೇರ್ಸ್. ವೈಲ್ ದ ಆಪರೇಟಿಂಗ್ ಸಿಸ್ಟಮ್ ಆಫ್ ಆಪಲ್ಸ್ ಐಫೋನ್ ಇಸ್ ಕ್ಲೋಸ್ಡ್ ಸೋರ್ಸ್, ಮೀನಿಂಗ್ ಇಟ್ ಕೆನಾಟ್ ಬಿ ಲೀಗಲಿ ಮಾಡಿಫೈಡ್ ಆರ್ ರಿವರ್ಸ್ಡ್ ಇಂಜಿನಿಯರಿಂಗ್. ಗೂಗಲ್ಸ್ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಎ ಓಪನ್ ಸಾಫ್ಟ್ವೇರ್. ಸೊ ಆಪಲ್ದು ಕ್ಲೋಸ್ ಸೋರ್ಸು, ಗೂಗಲ್ ಬಂದ್ಬಿಟ್ಟು ಆಂಡ್ರಾಯ್ಡ್ ಬಂದ್ಬಿಟ್ಟು ಇಟ್ ಈಸ್ ಓಪನ್ ಫಾರ್ ಎನಿಬಡಿ ಟು ಯೂಸ್. ಮೆನಿ ಅದರ್ ಸೊಲ್ಯೂಷನ್ಸ್ ಲಾಂಚ್ಡ್ ಬೈ ದಿ ಗೌರ್ಮೆಂಟ್. ಇದು ಇಂಪಾರ್ಟೆಂಟ್. ಡಿಜಿಲಾಕರ್ ಗೊತ್ತಾ ಆ್ಯಪು? ಗುಡ್. ಸೊ ಅದು ಓಪನ್. ಸೊ ಮೆನಿ ಅದರ್ ಸೊಲ್ಯೂಷನ್ಸ್ ಲಾಂಚ್ ಬೈ ದಿ ಗೌರ್ಮೆಂಟ್ ಇನ್ಕ್ಲೂಡಿಂಗ್ ಡಿಜಿಲಾಕರ್, ದೀಕ್ಷಾ, ಆರೋಗ್ಯ ಸೇತು ಆ್ಯಪ್, ಮತ್ತೆ COVID-19 ವ್ಯಾಕ್ಸಿನೇಷನ್ ಪ್ಲಾಟ್ಫಾರ್ಮ್ಸ್, ಕೋವಿನ್, ಹ್ಯಾವ್ ಆಲ್ಸೋ ಬೀನ್ ಬಿಲ್ಟ್ ಆನ್ ದಿ ಟಾಪ್ ಆಫ್ ವಾಟ್? ಓಪನ್ ಸೋರ್ಸ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಇದೆಲ್ಲ ನೋಡಿ, ಇವೆಲ್ಲ ಇಂಪ್ರೆಸ್ ಮಾಡ್ತವೆ ಓಪನ್ ಸಾಫ್ಟ್ವೇರ್. ಇದು ಎಕ್ಸಾಂಪಲ್ ಕೊಟ್ಟು ಡಿಜಿಲಾಕರ್, ಆರೋಗ್ಯ ಸೇತು ಇವೆಲ್ಲ ಗೊತ್ತಿರೋ ಅಪ್ಲಿಕೇಶನ್ಸ್ಗಳೇ, ಹೌದಲ್ವಾ? ಸೊ ಡಿಜಿಲಾಕರ್ ಇವಾಗ ಆಥರೈಸ್ಡ್. ಎನಿ ಡಾಕ್ಯುಮೆಂಟ್ ಯು ಡೋಂಟ್ ಹ್ಯಾವ್ ಟು ಕ್ಯಾರಿ ಫಿಸಿಕಲ್ ಒನ್. ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಕಾಪಿ ಆಗಿರ್ಬೋದು, ಯಾವುದನ್ನೇ ನೀವು ಡಿಜಿಲಾಕರಲ್ಲಿ ತೋರಿಸಿದ್ರು ಕೂಡ ನಡೆಯುತ್ತೆ. ಇನ್ನೇನಿಲ್ಲ ರೀ, ಇನ್ 10 slides ಅಷ್ಟೇ, ಐ ವಿಲ್ ಫಿನಿಶ್ ಇಟ್ ಆಫ್. ಓಕೆನಾ? ಇನ್ ನೆಕ್ಸ್ಟ್ ಅಷ್ಟು ಇದಾದ್ಮೇಲೆ ಅಡ್ವಾಂಟೇಜಸ್ ಆಫ್ ಓಪನ್ ಸೋರ್ಸ್ ಇದೆ ಅಷ್ಟು ಇಂಪಾರ್ಟೆಂಟ್. ಇದಾದ್ಮೇಲೆ ಬೇರೆ ಏನು ನಿಮಗೆ ಕ್ರೂಷಿಯಲ್ ಥಿಂಗ್ ಅನ್ನೋದಿಲ್ಲ. ಸೊ ಓಕೆನಾ? ಅಡ್ವಾಂಟೇಜಸ್ ಆಫ್ ಓಪನ್ ಸಾಫ್ಟ್ವೇರ್ ಅಂದ್ರೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಮೋರ್ ಅಫೋರ್ಡೆಬಲ್ ದ್ಯಾನ್ ಪ್ರೊಪ್ರಿಯೇಟರಿ ಕೌಂಟರ್ ಪಾರ್ಟ್ಸ್ ಅಂಡ್ ಗಿವ್ ಇನ್ಕ್ರೀಸ್ಡ್ ಪರ್ಸನಲ್ ಕಂಟ್ರೋಲ್. ನಿಮ್ಗೇನೆ ಪರ್ಸನಲ್ ಕಂಟ್ರೋಲ್ ಕೊಟ್ಬಿಡ್ತಾರೆ ಟು ಕ್ರಿಯೇಟ್ ಅಂಡ್ ಯೂಸ್ ಅಲೈಕ್, ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡೋಕ್ಕೆ. ಓಕೆನಾ? ಬೈ ಹಾರ್ನೆಸಿಂಗ್ ಕ್ರೌಡ್ ಸೋರ್ಸಿಂಗ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ನೀವು ಇದಾದ್ಮೇಲೆ ಬ್ರೇಕ್ ತಗೊಂಡ್ಮೇಲೆ ಮತ್ತೆ ಬರ್ತೀರಾ? ಕ್ಲೋಸಾ? ನಿಮ್ದ ಇದು ಡಿಸಿಷನ್ ಏನು? ಹೌದಾ? ಹಂಗಂದ್ರೆ ಇನ್ನೊಂದು 15 minutes ಅಲ್ಲಿ ಮುಗಿಸೇ ಬಿಡೋಣ, ಹೌದಲ್ಲ? ಸೊ ಇಲ್ಲಿಂದ ಮುಂದಕ್ಕೆ ಟಾಪಿಕ್ಸ್ ನೀವು ಬೇಕಾದ್ರೆ ಇನ್ನೊಂದು ಇದ್ರಲ್ಲಿ ಮಾಡ್ಬೋದು. ಇಲ್ಲಿ ಇದರಿಂದ ಮುಂದಕ್ಕೆ ಅಷ್ಟೊಂದೇನು ಇದಿಲ್ಲ. ಸೊ ಇಲ್ಲಿವರೆಗೂ ನಾವು ಎಷ್ಟು ಟಾಪಿಕ್ಸ್ ಕವರ್ ಮಾಡಿದ್ದೀವಿ, ವೆರಿ ಮಚ್ ಇಂಪಾರ್ಟೆಂಟ್. ಕಣ್ಣು ಆಡಿಸ್ಬೇಡಿ, ಎಲ್ಲೂ ಕಣ್ಣು ಆಡಿಸ್ಬೇಡಿ. ಇಂಟರ್ನೆಟ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಓದಬೇಕು ಅಂತಂದ್ರೆ ಯಾವ ಸಿವಿಲ್ ಸರ್ವಿಸಸ್ಗಾದ್ರೂ ಆಗಿರಲಿ ಇದು. ಓಕೆನಾ? ಡೋಂಟ್ ಡಿವಿಯೇಟ್ ಯುವರ್ ಸೈಟ್ ಫ್ರಮ್ ದಿಸ್ ಒನ್ ಅಪಾರ್ಟ್ ಫಾರ್ ದಿ ಇಂಟರ್ನೆಟ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಓಕೆನಾ? ಬೈ ಹಾರ್ನೆಸಿಂಗ್ ಕ್ರೌಡ್ ಸೋರ್ಸಿಂಗ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಲೋಸ್ ಡೆವಲಪರ್ಸ್ ಟು ಬೆನಿಫಿಟ್ ಫ್ರಮ್ ಆಕ್ಸಲರೇಟೆಡ್ ಇನ್ನೋವೇಷನ್, ಕ್ವಿಕ್ಕರ್ ಡೆವಲಪ್ಮೆಂಟ್ ಪ್ರೊಸೆಸ್ ಆ್ಯಂಡ್ ಹ್ಯಾವಿಂಗ್ ಮೋರ್ ಸಕ್ಸಸ್. ಇದು ಬೇಡ, ತುಂಬ ಕ್ಲಿಷ್ಟಕರ ಆಗ್ಬಿಡುತ್ತೆ ನಿಮಗೆ. ಸೊ ಏನು ಇಷ್ಟು ತಿಳ್ಕೊಡಿ, ಓಪನ್ ಸಾಫ್ಟ್ವೇರ್ ಅಂದರೆ ಯಾರಿಗೆ ಒಬ್ಬನಿಗೆ ಕೊಟ್ಟಾಗ ಅವ್ನು ಮಾಡಿಫೈ ಮಾಡ್ಬೋದು, ಅವನೇನಾದರೂ ಹೆಂಗೆ ಬೇಕು ಹಂಗೆ ಯೂಸ್ ಮಾಡೋ, ಯೂಸ್ ಅಲೈಕ್ ಅಂತ. ಸ್ಪರ್ ಗ್ರೋತ್. ಸ್ಪರ್ ಅಂದರೆ ಫಾಸ್ಟಾಗಿ ಸ್ಪರ್ ಗ್ರೋತ್ ಅಂದರೆ ಇಮಿಡಿಯೇಟ್ ಆಗಿ ನಮಗೆ ಗೊತ್ತಿಲ್ಲದಂಗೆ ಗ್ರೋತ್ ಆಗಿದೆ. ಸ್ಪರ್ ಗ್ರೋತ್ ಆಫ್ ನ್ಯೂ ಟೆಕ್ನಾಲಜೀಸ್ ಲೈಕ್ 5G ಆರ್ 6G, ಮೈಕ್ರೋ ಪ್ರೊಸೆಸರ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲ, ನೀವು ಬ್ರೇಕ್ ತಗೊಳ್ಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗು ಸ್ಟಾರ್ಟ್ ಮಾಡಬೇಕು. ಅದು ಇಟ್ ವಿಲ್ ಟೇಕ್ ಟೈಮ್. ಓಕೆನಾ? ಬ್ರೇಕ್ ತಗೊಂಡು ಬಂದ್ಬಿಡಿ. ಹಾಂ, ಸೆಕೆಂಡ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, ಮೆಷಿನ್ ಲರ್ನಿಂಗು ಇದೆ ರೀ. ನಾನು ಅದು ಮರ್ತ್ಬಿಟ್ಟೆ ಇಲ್ಲಿಂದ. ಹಾಂ, ಓಕೆ, ಆಯಿತು.
ಓಕೆ ಆಯ್ತು ಫೈನ್. ಓಕೆನಾ? ಸೊ ಮೋಸ್ಟ್ಲಿ 1 hour ನನಗೆ ಬೇಕಾಗ್ಬೋದು. ಓಕೆ ಹಂಗೆ ಮಾಡಿ. ಓಕೆ ಸರಿ ಆಯ್ತು ಫೈನ್. ಅವ್ರಿಗೆ ಹೇಳ್ಬಿಡ್ತೀನಿ ತಡೀರಿ 1 second. ಹೆಂಗೆ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಡೋದು? ಸರ್ ಈಗ ಹೊರಡ್ತೀನಿ ಅಂತ ಹೊರಟಿದ್ದಾರೆ, ಏನು ಮಾಡಿ? ನನಗೆ ಇನ್ನೂ 1 hour ಬೇಕಾಗುತ್ತೆ. ಅದನ್ನೇ ಹ್ಞೂ 2:30 ಆಗಿದೆ, ಊಟ ಕೊಡೋದು. ನೆನ್ನೆ ನೀನು ಕ್ಲಾಸಿಗೆ ಆಬ್ಸೆಂಟು. ಅದನ್ನೆಲ್ಲ ರೆಕಾರ್ಡಿಂಗ್ ನೋಡು.